ಶಂಕರಂ ಶ್ರೀ ಶ್ರೀ ಕಥಂ ಪುನಃ ಅಲ್ವಾ ಕಥಂ ಪುನಃ ಕರ್ಮಣ್ಯಧಿಕೃತೇನ ಅಜ್ಞೇನ ಮುಮುಕ್ಷುಣ ಕರ್ಮ ಕರ್ತವ್ಯಮಿತಿ ಉಚ್ಯತೆ. ಅಜ್ಞನಾಗಿದ್ದಾನೆ, ಕರ್ಮಕ್ಕೆ ಇಲ್ಲ. ಅಧಿಕಾರಿಗಾಗಿರೋರು, ಅಧಿಕಾರಿ ಅಂದ್ರೆ ಆ ಮಟ್ಟ ಯೋಗ್ಯತೆ ಅಂದಷ್ಟ, ಕರ್ಮ ಮಾಡೋ ಅಷ್ಟೇ ಯೋಗ್ಯತೆ ಇರೋದು. ತತ್ವ ಅಂತ ತಿಳಿದಿಲ್ಲ, ಇನ್ನು ಉಪಾಸನೆಗೂ ಯೋಗ್ಯತೆ ಇಲ್ಲ, ಧ್ಯಾನಕ್ಕೂ ಯೋಗ್ಯತೆ ಇಲ್ಲ, ಇನ್ನು ಆರಂಭದ ಹಂತ ಇದ್ದಾರೆ. ಅವ್ರು ಕರ್ಮ ಮಾಡ್ಬೇಕು ಅಂತ ಆದಾಗ ಅವ್ರು ಯಾವ ರೀತಿ ಮಾಡ್ಬೇಕು, ಕರ್ಮ ಮಾಡ್ಬೇಕು ಅಂತೂ ಅದು ತೀರ್ಮಾನ ಆಯ್ತು, ಕರ್ಮ ಮಾಡ್ಲೇಬೇಕು ಅಂತ. ಕರ್ಮ ಮಾಡ್ಬೇಕು ಅಂತ ಆದ್ರೆ ಯಾವ ರೀತಿ ಮಾಡಿದ್ರೆ ಆ ಕರ್ಮ ಅವರಿಗೆ ಬಂಧನಕ್ಕೆ ಕಾರಣವಾಗೋದಿಲ್ಲ, ಮತ್ತೆ ಅದು ಅವರಿಗೆ ಶ್ರೇಯಸ್ಸಿಗೆ, ಮುಂದಿನ ಮೆಟ್ಲಿಗೆ ಸೋಪಾನ ಅಲ್ಲ. ಕರ್ಮಯೋಗದ ಈ ರೀತಿ ಹೇಳಿಲ್ಲ, ಬರೀ ಸಾಮಿದಾಗ ಹೇಳಿದ್ರು. ಈಶ್ವರಾರ್ಪಣ ಅನ್ನೋ ಸ್ಪಷ್ಟ ಬಾಯಿ ಹೇಳಿ, ಇಲ್ಲಿ ಭಗವಂತನ ಸೇರಿಸೋದು ಇಲ್ಲೇ. ಯೋಗಸ್ಥ ಕುರುಕರ್ಮಾಣಿ ಅಂತ ಹೇಳಿ ಸಂಗಂಚ ಹಂಗೆ ಹೇಳಿದ. ಅದೇ ಭಗವತ್ ಸಂಬಂಧವನ್ನು ಪೂರ್ತಿ ಮಾಡಿಲ್ಲ ಇಲ್ಲಿ. ಇಲ್ಲಿ ಮೈ ಸರ್ವಾಣಿ ಕರ್ಮಾಣಿ ಅಂತ ಹೋಗ್ತಾ ಇದ್ದಾನೆ. ಅದಕ್ಕೆ ಚರ್ಚಾಪಿ ಸಂಗಂತ್ಯಕ್ತ ಅನ್ನೋದು ಹೊಂದಲ್ಲ ಅನ್ನಕ್ಕೆ ಇಲ್ಲಿ ಯೋಗಸ್ಥ ಕುರು ಕರ್ಮಾಣಿ ಅನ್ನೋ ಜಾಗದಲ್ಲಿ ಬುದ್ಧಿಯುಕ್ತ ಜಹಾತಿ ಯೋಗಸ್ಥ ಇಲ್ಲಿ 48ನೇ ಶ್ಲೋಕ 2ನೇ ಅಧ್ಯಾಯ 120 ಪೇಜು. ಅಲ್ಲಿ ಈಶ್ವರ ತತ್ವಾಪಿ ಈಶ್ವರ ಶ್ರುತಿ ಸಂಘ ತ್ಯಕ್ತ ಅನ್ವಯ ಮಾಡಿಬಿಟ್ಟಿದ್ದಾರೆ ಆನಂದಗಿರಿಗಳು. ಇಲ್ಲಿ ಟೀಕೆಯಲ್ಲಿ ಈಶ್ವರ ಸಂತೋಷ ಹೊಂದಲಿ ಎಂಬ ಸಂಘವನ್ನೂ ಬಿಟ್ಟು ಇನ್ನು ಆನಂದಗಿರಿ ವ್ಯಾಖ್ಯಾನ ಸಮ್ಮತ ಅಲ್ಲ. ಇದೇ ಕಾರಣ ಇಲ್ಲಿ ಈಶ್ವರ ಸಂತೋಷ ಹೊಂದಲಿ ಅಂತ ಇಲ್ಲಿದೆ. ಈ 30ನೇ ಶ್ಲೋಕದ ಇವಾಗ ಪಾಠ ಆಗ್ತಾ ಇರೋ 3ನೇ ಅಧ್ಯಾಯ 30ನೇ ಶ್ಲೋಕದಲ್ಲಿ ಈಶ್ವರನಿಗೆ ಇಟ್ಟು ಮಾಡೋದು ಅನ್ನೋದೇ ಇದು ಒಪ್ಪಿರೋದು. ಅವ್ರು ಏನ್ ಮಾಡಿ ಈಶ್ವರಾರ್ಥಂ ಕೇವಲಂ ಈಶ್ವರಾರ್ಥಂ ಕಾಮ ಹಾಕೋಬೇಕು. ಅವ್ರೇನೋ ಕುರು ಕರ್ಮಾಣಿ ಕೇವಲಂ ಕಾಮ ಹಾಕ್ಬಿಟ್ರು. ಈಶ್ವರಾರ್ಥಂ ತತ್ವಾಪಿ ಈಶ್ವರ ಸಂಗಮ್ ತ್ಯಕ್ತ ಅನ್ವಯ ಮಾಡ್ಬಿಡ್ತಾರೆ. ಈಶ್ವರ ಸಂತೋಷ ಹೊಂದಿ ಅನ್ನೋದನ್ನು ಬಿಟ್ಕೊಂಡು ಮಾಡಿ ಅಂತ. ಅದು ಮೆಕ್ಯಾನಿಕ್ ಆಗ್ಬಿಡುತ್ತೆ. ಹಾಕೋಬೇಕು, ಮೂಲದಲ್ಲಿ ಇರಲ್ಲ ಕಾಮ. ಟಿಪ್ಪಣಿ ಇದೆ ನೋಡಿ, ಬೆಳಗಡೆ ಟಿಪ್ಪಣಿ. ಅಂಬೆ ಸಂಘವನ್ನು ಬಿಟ್ಟು ಈಶ ಸಂಘ ಹೊಂದೋದು ಬೇಡ ಅಂತ ಒಂದು. ಈ 30ನೇ ಶ್ಲೋಕವೇ ಅದಕ್ಕೆ ಆಧಾರ. ಸ್ವಾಮಿಗಳಿಗೆ ಈಶ ಸಂತೋಷ ಹೊಂದಲಿ ಅನ್ನೋದು ಇಲ್ಲಿದೆ. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸಾ ನಿರಾಶಿ ನಿರ್ಮಮೋ ಭೂತ್ವಾ ಯುದ್ಧಸ್ವ ವಿಗತ ಜ್ವರಃ. ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸಾ ನಿರಾಶಿ ನಿರ್ಮಮೋ ಭೂತ್ವಾ ಯುದ್ಧಸ್ವ ವಿಗತ ಜ್ವರಃ. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮಚೇತಸಾ ವಿರಾಶೀಃ ನಿರ್ಮಮಃ ಭೂತ್ವಾ ಯುಧ್ಯಸ್ವ ವಿಗತಜ್ವರಃ. ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ. ನೀವು 2 ಅರ್ಥ. ಮೊದಲು ಎಲ್ಲಾ ಮಾಡೋ ಕರ್ಮವನ್ನೆಲ್ಲ ಭಗವಂತ ಇಟ್ಟು ಒಂದು ಅರ್ಥ ಮಾಡ್ಬೋದು. ನೀವು ಶಾಸ್ತ್ರೀಯ ಎಲ್ಲಾ ಕರ್ಮವನ್ನು ಬರೀ ಶಾಸ್ತ್ರೀಯಕ್ಕೆ ಸರ್ವ ಶಬ್ದವನ್ನು ಸಂಕೋಚ ಮಾಡೋದು. ಶಾಸ್ತ್ರೀಯ ಸಂಧ್ಯಾ ಉಪಾಸನಾ ವಿಶ್ಲೇವ ದೇವ ಪೂಜೆ ವೇದಾಧ್ಯಯನ ಏನು ಅದೆಲ್ಲ ಒಂದು ಮಾಡ್ಬೋದು. ಅದು ಎಕ್ಕರೋಷಿ ಅದಷ್ಟೇನಲ್ಲ, ಮಾಡೋದೆಲ್ಲ ಈಶ್ವರನ ಅರ್ಪಣೆ ಮಾಡ್ಬಿಡು. ಯಾಕಂದ್ರೆ ಅವನ ಪ್ರೇರಣೆಯಿಂದಲೇ ಕರ್ಮ ಮಾಡೋದು.
ಅರಿವು ಅವನು, ಅರಿವಿಗೆ ಮೂಲ, ಅರಿವಿನ ಸ್ವರೂಪ ಅವನು. ಅರಿವಿಲ್ಲದೆ ಬುದ್ಧಿಯಲ್ಲಿ ಏನು ವಿವೇಕ ಯೋಚನೆ ಬರಲ್ಲ, ಗೊತ್ತಾಗೋದಿಲ್ಲ. ಅರಿವಿನಿಂದಲೇ ಬುದ್ಧಿಯಲ್ಲಿ ಆಸೆ ಹುಟ್ಟಾಗೋದು, ಅರಿವಿನಿಂದಲೇ ಬುದ್ಧಿಯ ಪ್ರವೃತ್ತಿ ಆಗೋದು, ಅರಿವಿನಿಂದ ಎಲ್ಲ. ಆದ್ರಿಂದ ಅವನ ಪ್ರೇರಣೆ ಎಲ್ಲಕ್ಕೂ ಕಾರಣ ಅಂತ. ಆದ್ರಿಂದ ಅವನಿಗಾಗಿಯೇ ಎಲ್ಲಾ ಕರ್ಮವನ್ನು ಮಾಡುವನಾಗಿದ್ದು ಅಧ್ಯಾತ್ಮ ಚೇತಸ ವಿವೇಕ ಬುದ್ಧ ಅರ್ಥ. ಅಧ್ಯಾತ್ಮ ಚೇತ ಅಂದ್ರೆ ಒಳಗಿರುವ ಆತ್ಮರೀತಿ ಅಧ್ಯಾತ್ಮ, ಒಳಗಿರುವ ಆತ್ಮವನ್ನು ಕಂಡ್ಕೋಬೇಕು ಅನ್ನುವಂತಹ ಒಂದು ಉತ್ಕಟ ಇಚ್ಛೆ ಇಟ್ಕೊಂಡು ಮಾಡುವಂತ. ಅಧ್ಯಾತ್ಮ ವಿಷಯದಲ್ಲಿ ಒಂದು ಚೇತಸ್ಸು ಅಂದ್ರೆ ನನ್ನ ಜೀವನದಲ್ಲಿ ನನ್ನ ಆತ್ಮನನ್ನ ಸರಿಯಾಗಿ ಕಂಡ್ಕೊಂಡೇ ತೀರ್ತೀನಿ ಅನ್ನುವಂತಹ ಒಂದು ಉತ್ಕಟ ಇಚ್ಛೆ ಇರೋದೇ ಅಧ್ಯಾತ್ಮ ವಿಷಯದ ಜಿಜ್ಞಾಸು. ಆ ವಿವೇಕ ಬುದ್ಧಿ ಇರ್ಬೇಕು. ಸರ್ವದಾ ನನಗೆ ಅವ್ರು ಹೇಳ್ತಾರೋ ವಿಷಯ ಅರ್ಥ ಆಗ್ತಿದೆ, ಆದ್ರೆ ನನಗೆ ಅದು ಇಂಪ್ಲಿಮೆಂಟ್ ಮಾಡ್ಕೋಕ್ ಆಗ್ತಿಲ್ಲ. ಹಾಗಾಗಿ ನನ್ನ ಚಿತ್ತಶುದ್ಧಿ ನನಗಿಲ್ಲ ಅಂತ ಇದನ್ನ ತೀರ್ಮಾನ ಆಗ್ತಾ ಇದೆ. ಚಿತ್ತಶುದ್ಧಿಗೋಸ್ಕರ ಈ ಕರ್ಮ ಮಾಡ್ತಾನೆ. ವೇದಾಂತ ವಿಚಾರ ಕೇಳ್ತಾನೆ, ಅವ್ರು ಹೇಳಿದ ಯುಕ್ತಿಗೆ ಹೊಂದತ್ತೆ, ಶಾಸ್ತ್ರಕ್ಕೂ ಹೊಂದತ್ತೆ, ದೃಷ್ಟಾಂತವೂ ಇದೆ. ಆದ್ರೆ ನನಗೆ ಅದನ್ನ ತಿಳ್ಕೊಳಕ್ ಆಗ್ತಿಲ್ಲ, ಅನುಭವ ತಿಳ್ಕೊಳಕ್ ಆಗ್ತಿಲ್ಲ. ಅವಾಗ ಏನ್ ಮಾಡ್ಬೇಕು? ನನಗೆ ಅಷ್ಟರ ಮಟ್ಟಿನ ಒಂದು ಸೂಕ್ಷ್ಮತೆ ಇಲ್ಲ ಅಂದಾಗ ಬುದ್ಧಿಯಲ್ಲಿ ಮನಸ್ಸಲ್ಲಿ ದೋಷ ಇದೆ ಅಂತ ಅರ್ಥ. ಕಾಮಾದಿ ದೋಷವಿದ್ದರೆ ಸೂಕ್ಷ್ಮತೆ ಇರಲ್ಲ. ಆ ಕಾಮಾದಿ ದೋಷವನ್ನು ತೊಳ್ಕೊಳ್ಳೋಕೆ ಕರ್ಮಯೋಗ ಮಾಡ್ಬೇಕು, ವಿವೇಕ ಬುದ್ಧಿಯಿಂದ ಮಾಡ್ಬೇಕು. ಈ ಯಾವ ಕ್ರಿಯೆಯಾಗಲಿ, ಕ್ರಿಯೆಗೆ ಬೇಕಾದ ಸಂಭಾರಗಳಾಗಲಿ, ಕ್ರಿಯೆ ಮಾಡುವ ಪ್ರೇರಣೆ ಆಗಲಿ ಯಾವುದು ನಂದಲ್ಲ. ಅಷ್ಟು ಈಶ್ವರನ ಅನುಗ್ರಹದಿಂದ ನನಗೆ ಆ ಪ್ರೇರಣೆ ಬಂದದ್ದು ಅವನೇ, ಆ ಕರ್ಮ ಸ್ವರೂಪನೂ ಅವನೇ, ಕರ್ಮ ಬೇಕಾದ ಸಂಭಾರಗಳು ಅವನೇ, ಕರ್ಮ ಬಳಸುವ ಮಂತ್ರಗಳು ಅವಂದೇ, ಎಲ್ಲವೂ ಅವಂದಾದಾಗ ಇಲ್ಲಿ ನಾನು ಅನ್ನುವಂಥ ಅಭಿಮಾನ ಪಡ್ಕೊಳ್ಳಿಕ್ಕೆ ಏನೂ ಇಲ್ಲ. ಇಂಥ ಫಲಕ್ಕಾಗ್ಬೇಕು ಅಂತೂ ಅನ್ನೋಕೆ ಅಧಿಕಾರ ಈಗ ನಂದೇ ಆದ ಮೇಲೆ ನನ್ನ ಫಲ ನನ್ ಕೇಳೋಕೆ ಅಧಿಕಾರ ಇಲ್ಲ. ನಂದಾಗಿದ್ದು ನನ್ನ ಫಲ ಕೇಳ್ಬೋದು, ನಿಂದೇ ಅಲ್ಲ ಕರ್ಮ ಅಂತ ಆದಾಗ ನಿನ್ ಫಲ ಕೇಳೋದು ರೈಟೇ ಇಲ್ಲ, ಅಧಿಕಾರವೇ ಇಲ್ಲ. ಹಾಗಾಗಿ ಫಲದಲ್ಲೂ ಕ್ರಿಯೆಯಲ್ಲೂ ಸಂಘವನ್ನ ಅಭಿಮಾನವನ್ನ ಬಿಟ್ಟು ವಿವೇಕ ಬುದ್ಧಿಯಿಂದ ತತ್ವಜ್ಞಾನಕ್ಕಾಗಿ ಕರ್ಮ ಮಾಡ್ತಾ ಇದ್ದೀನಿ ಅಂದ್ರೆ ಜ್ಞಾಪಿಸ್ಕೊಂಡು ನಿರಾಶಿ ಯಾವ ಲೌಕಿಕವಾದ ಯಾವ ಆಸೆಯನ್ನೂ ಇಟ್ಕೊಳ್ಳದೆ ಮತ್ತು ಯಾವುದಲ್ಲೂ ಮಮತ್ವ, ಈ ನಿರ್ಮಮ ಅನ್ನೋದು ಮಾಡುವ ಕ್ರಿಯೆಯಲ್ಲಿ ಮಾತ್ರ ಮಮತ್ವ ಅಷ್ಟೇ ಅಲ್ಲ, ಆಮೇಲೆ ಕರ್ಮಕಾಲವಲ್ಲದೇ ಇರುವ ಕಾಲದಲ್ಲೂ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮನೆ, ನನ್ನ ದುಡ್ಡು, ಇದು ಆಸ್ತಿ ಪಾಸ್ತಿ ಅಂತ ಹೇಳಿ ಅದೊಂದ್ ರೀತಿ ಬರ್ತಾ ಇರುತ್ತೆ. ಆಗಾಗ ನೋಡ್ಕೊಳ್ಳೇ ಇದು ನನ್ನ ಮನೆ, ಅದು ತೋಟಗಳು ಇದು ನನ್ನ ತೋಟ, ಆಮೇಲೆ ದುಡ್ಡು ಬಂಗಾರಗಳು ಇದು ನಂದು, ಅದು ಆ ಒಂದ್ ರೀತಿ ಬಾಯಲ್ಲಿ ಹೇಳದೆ ಹೋದ್ರೆ ಮನಸ್ಸಲ್ಲಿ ಬರ್ತಾನೆ ಇರುತ್ತೆ, ಅದು ಆಟೋಮೆಟಿಕ್ ಬರ್ತಾ ಇರುತ್ತೆ. ಅದನ್ನ ತಡೆಗಟ್ಟಬೇಕು. ಈಗ ಅದು ಒಂದು ಫೀಲಿಂಗ್, ಅದು ನಂದು ಅನ್ನೋದೊಂದು ಅದು ಅದನ್ನ ನೋಡ್ಕೊಳ್ಳಿ. ನಮ್ಮ ಮಗಳನ್ನ ನೋಡ್ಕೊಳ್ಳಿ, ನನ್ನ ಮಗಳು ಅನ್ಸೇ ಅನ್ಸುತ್ತೆ. ಸುಮ್ಮನೆ ಮಗಳನ್ನ ನೋಡೋದೇ ಇಲ್ಲ, ನನ್ನ ಮಗಳನ್ನ ನೋಡ್ತೀನಿ, ನನ್ನ ಮನೆ ನೋಡ್ತೀನಿ. ಹಾಗೆ ಯಾವುದನ್ನ ನಮಗೆ ಸಂಬಂಧಪಟ್ಟದನ್ನ ಏನ್ ನೋಡಿದಾಗ್ಲೂ ಒಂದು ಅಟ್ಯಾಚ್ಮೆಂಟ್ ನಮ್ಮಲ್ಲಿ ಸುಪ್ತವಾಗಿದೆ. ಅದು ನಮ್ಗೆ ಗೊತ್ತಾಗುತ್ತೆ. ಅದನ್ನ ಬಿಟ್ಕೋಬೇಕು ಅಂತ ಇದ್ದಾರೆ. ನಿರ್ಮಮನಾಗಿರು, ಇಲ್ಲಿ ಎಲ್ಲ ಈಶ್ವರ ಕೊಟ್ಟದ್ದು ಈಶ್ವರದೇ ಅಷ್ಟು. ಈ ಮನೆಯು, ಈ ಸಂಪತ್ತು ಎಲ್ಲವೂ ಈಶ್ವರದೇ ಹೊರತು ಈಶ್ವರನೇ ಈ ಸಂಪತ್ತಾಗಿ ತೋರ್ತಾ ಇದ್ದಾನೆ. ಈಶ್ವರನೇ ನನ್ನ ಕರ್ಮಕ್ಕೆ ಈ ರೀತಿ ಅಭಿಯುಕ್ತ ಇದ್ದಾನೆ. ಅದನ್ನ ಆ ನನ್ನ ಕರ್ಮ ಅನ್ನೋದು ತಪ್ಪೆ ಒಂದಿಷ್ಟು. ಅವಾಗ ಯಾವತ್ತೂ ಮಾಡಾಕ್ಬಿಟ್ಟಿದೆ, ಇವಾಗ ಏನು ಮಾಡಕ್ಕಾಗಲ್ಲ, ಹಿಂದಕ್ಕೆ ಹೋಗಕ್ಕಾಗಲ್ಲ. ಹಾಗಾಗಿರೋದ್ರಿಂದ ಏನ್ ಬಂದು ಎಲ್ಲ ಈಶ್ವರನು ಅಂದ್ಕೊಂಡು ವಿಗತ ಜ್ವರ ಅಂದ್ರೆ ಮಾನಸಿಕ ಸಂತಾಪ, ಮಾನಸಿಕ ಸಂತಾಪವನ್ನು ಬಿಟ್ಕೊಂಡು ಯುದ್ಧ ಮಾಡು ಅಂತ. ಏನು ಯೋಚನೆ ಮಾಡ್ಬೇಡ, ಯುದ್ಧ ಮಾಡು. ಯುದ್ಧ ಮಾಡಿದ್ರೆ ಹತವಾ ಪ್ರಾಪ್ಸಿ ಹೇಳ್ಬಿಟ್ಟಿದ್ದಾನೆ. ಏನ್ ನಿಂಗೆ ಭಯಥಾಪಿ ಲಾಭವೇ, ನಿಂಗೆ ನಷ್ಟ ಇಲ್ವೇ ಇಲ್ಲ. ಮಯಿ ವಾಸುದೇವೇ ಪರಮೇಶ್ವರೇ ಸರ್ವಜ್ಞೇ ಸರ್ವಾತ್ಮನಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾನಿ ನಿಕ್ಷಿಪ್ಯ. ಅಧ್ಯಾತ್ಮ ಚೇತಸಾನ ವಿವೇಕ ಬುದ್ಧ ಅಹಂಕರ್ತ ಈಶ್ವರಾಯ ಭೃತ್ಯವತ್ ಕರೋಮಿ ಇತ್ಯನಯ ಬುದ್ಧ. ಅಲ್ಲ, ಅಹಂಕರ್ತ ಅನ್ನೋದು ಬೇಡವಾಗಿತ್ತು, ಭಾಷೆಕಾರರು ಸೇರಿಸ್ಬಿಟ್ರು. ಅಲ್ಲೇ ಸರಿ, ಇದು ಈ ಕರ್ತೃತ್ವ ಬುದ್ಧಿ ಹೋಗಿಲ್ಲ ಅನ್ನೋ ಒಪ್ಕೊಳ್ತೀನಿ, ಆದ್ರೆ ಅಹಂಕರ್ತ ಅನ್ನೋದು ಪದೇ ಪದೇ ಹೇಳ್ಕೋಬೇಕಾಗಿಲ್ಲ. ಸರಿ, ಕಮ್ಮಿ ಇದ್ದೇ ಇರುತ್ತೆ, ಆದ್ರೆ ಅದು ಮತ್ತೆ ರಿಪೀಟ್ ಮಾಡಿದ್ರೆ ಅದು ಊರ್ಗ್ ಬೀಗಿ ಆಗುತ್ತೆ. ನಿಜವಾಗಿ ಕರ್ತೃವಾಗಿ ತೋರುವ ನಾನು ಈಶ್ವರನ ಭೃತ್ಯನು ತಗೋಬೇಕು. ನಾನು ಕರ್ತೃತ್ವ ಏನ್ ಕರ್ತೃವಾಗಿ ತೋರ್ತಾ ಇದ್ದೀನಿ, ಇದು ಈಶ್ವರನ ಸೇವಕ, ನಾನು ಈಶ್ವರನ ಆಳು ಅಂತ ಹೇಳಿ ತನ್ನ ತಗ್ಗಿಸ್ಕೋಬೇಕು. ತುಂಬಾ ವ್ಯತ್ಯಾಸ ಅದು. ನಾನು ಕರ್ತವ್ಯ ಇದ್ದೇ ಇರುತ್ತೆ ಇವನಿಗೆ, ನಾನು ಕರ್ತವ್ಯ ಇದ್ದೇ ಇರುತ್ತೆ. ಅಜ್ಞನಾಗಿದ್ದ ಮೇಲೆ ನಾನು ಕರ್ತವ್ಯ ತಪ್ಪಿಸ್ಕೊ
ಹಾ ಅಹಂಕರ್ತ ಅದೆಲ್ಲ ಅಂದ್ಕೋಬೇಕು. ಅವನು ಅಂದ್ಕೊಂಡ್ರೆ ಒಳ್ಳೇದು. ಈಶ್ವರ ಕರ್ತ, ಈಶ್ವರನೇ ಮಾಡಿಸೋನು. ಅಲ್ಲ ಅದು ಇರಲ್ಲ ಅನ್ನೋದು ನೀವು ಒಪ್ಕೊಳ್ತೀನಿ, ಸಾಮಾನ್ಯ. ಅದೇ ಇದು ಉತ್ತಮ. ಈಶ್ವರನೇ ಕರ್ತೃವು, ಅವನೇ ಮಾಡಿಸ್ತಿರೋದು, ಅವನ ಅನುಗ್ರಹನೇ ನಡೀತಾ ಇದೆ. ಅದು ಸ್ವಲ್ಪ ಮೇಲ್ಮಟ್ಟದ್ದು. ನನ್ನಲ್ಲಿ ಅಂದ್ರೆ ವಾಸುದೇವ ಭಗವಂತನಾದ ನನ್ನಲ್ಲಿ, ಪರಮೇಶ್ವರನಾಗಿರ್ತಕ್ಕ ನನ್ನಲ್ಲಿ, ಅವನು ಸರ್ವಜ್ಞನಾಗಿರ್ತಕ್ಕವನು ಅಂದ್ರೆ ಜ್ಞಪ್ಸ್ವರೂಪ, ಸರ್ವಸ್ವರೂಪನು ಜ್ಞಸ್ವರೂಪನೂ ಆಗಿರುವ ಪರಮಾತ್ಮನಾಗಿರುವ ಸರ್ವಾತ್ಮ ನನ್ನಲ್ಲಿ ಎಲ್ಲಾ ಕರ್ಮಗಳನ್ನು ಸನ್ಯಾಸ್ಯ ನಿಕ್ಷಿಪ್ತ ಅರ್ಥ ಮಾಡುವುದು. ಅಲ್ಲಿ ಸಂಪೂರ್ವ ನಿಹಿ ತ್ಯಾಗಾರ್ಥೇನ ವೈರಾಗ್ಯಾರ್ಥೇಂದ್ರು ನಿಷ್ಪೂರ್ವ. ಇಲ್ಲಿ ನೋಡಿ ಅದಕ್ಕೆ ಯುದ್ಧ ಮಾಡೋದು, ಇಟ್ಟು ಅರ್ಥ ಮಾಡೋದು. ಅಲ್ಲಿ ಇಟ್ಟು ಪೂರ್ವಕ್ಕೆ ಅರ್ಥ ಮಾಡಿದ್ದ, ಆ ಅರ್ಥ ಇಲ್ಲ ಅಂದ್ರು ಭಾಷೆಗಾರರು. ಇಟ್ಟೂನ ಅರ್ಥನೇ ಇಲ್ಲ ಅದಕ್ಕೆ ಅಂದ್ರು. ನಿಂಗೆ ಹೇಳೋದಕ್ಕೆಲ್ಲ ನಾನು ಹೇಳ್ತೀನಿ ಅಂತ. ಎಲ್ಲವನ್ನೂ ಈಶ್ವರನಲ್ಲಿ ಇಟ್ಟು ಒಪ್ಸಿ, ಎಲ್ಲ ಅವನದೇ, ಅವನ ಅನುಗ್ರಹದಿಂದ ಬಂದದ್ದು ಎಂಬುದಾಗಿ ತಿಳಿದು ಅಧ್ಯಾತ್ಮ ಚೇತಸ ಮೂಲ ಪದ. ಅದಕ್ಕೆ ವಿವೇಕ ಬುದ್ಧಿ ಅಂತ ಭಾಷ್ಯ. ವಿವೇಕ ಬುದ್ಧಿಯಿಂದ ಅಂದ್ರೆ ಅಲ್ಲಿ ಪ್ರತಿಯೊಂದು ಕ್ರಿಯೆಯು, ಈ ಜಗತ್ತು ಪ್ರತಿಯೊಂದು ಈಶ್ವರನ ಅಧೀನ, ಈಶ್ವರನ ಹೀಗೆ ತೋರ್ತಿರೋದು, ಈಶ್ವರನ ಸಂಬಂಧಪಟ್ಟದ್ದು, ಇದಕ್ಕೆ ಸ್ವಾಮಿ ಈಶ್ವರನೇ ಎಂಬುದನ್ನು ಪ್ರತಿಕ್ಷಣಕ್ಕೂ ಜ್ಞಾಪಿಸ್ಕೊಳ್ತಾ ಇರೋದೇ ವಿವೇಕ ಬುದ್ಧಿ. ಅಹಂಕರ್ತ ಈಶ್ವರ ಕರೋಮಿ ಅನ್ನುವಂತ ಈ ಬುದ್ಧಿಯಿಂದ ಮಾಡೋ ಸರಿ. ಇದರಲ್ಲಿ ಒಂದ್ ಭಾಗ ಇದೆ ವಿವೇಕ ಬುದ್ಧಿಯಲ್ಲಿ. ವಿವೇಕ ಬುದ್ಧಿನು ಅಚ್ಚರಿ, ವಿವೇಕ ಬುದ್ಧಿ ಮೂಲ ಪದ ಅಲ್ಲ, ಅಧ್ಯಾತ್ಮ ಚೇತಸಾನ ವಿವೇಕ ಬುದ್ಧಿ ಅಂದ್ರು. ವಿವೇಕ ಬುದ್ಧಿಯಲ್ಲಿ ಒಂದ್ ಪಾರ್ಟ್ ತೋರಿಸಿದ್ರು. ವಿವೇಕ ಬುದ್ಧಿಯಲ್ಲಿ ಈಶ್ವರ ಭಕ್ತವತ್ ಕರೋಮಿ ಅನ್ನೋದು ಒಂದ್ ಪಾರ್ಟ್ ಆಯ್ತು. ಆದ್ರೆ ಪ್ರತಿ ಹಂತದಲ್ಲೂ ಈ ಎಲ್ಲಾ ಸಾಮಗ್ರಿಗಳು ಅವಂದೇ, ಈ ಎಲ್ಲವೂ ಅವಂದೇ. ಮಹಾರಾಜ ಹೇಳೋ, ನಾನು ರಾಮನ ಮನೇಲಿ ಇದ್ದೀನಿ, ರಾಮನ ಮನೆ ಗುಡಿಸ್ತಾ ಇದ್ದೀನಿ, ರಾಮನ ಮನೆ ಒರೆಸ್ತಾ ಇದ್ದೀನಿ, ರಾಮ ಕೊಟ್ಟ ಮಕ್ಕಳಿಗೆ ಅಡಿಗೆ ಮಾಡ್ತಿದ್ದೀನಿ, ರಾಮ ಕೊಟ್ಟ ತಂದೆ ತಾಯಿ ನೋಡ್ಕೊಳ್ತಾ ಇದ್ದೀನಿ, ಎಲ್ಲ ರಾಮಂದು ನೋಡ್ಕೊಂಡ್ ಮಾಡ್ತಾ ಇರೋ, ನಿಂಗೆ ಲೇಪ ಹೋಗುತ್ತೆ ಅಂತ ಮಹಾರಾಜ ಅದನ್ನ ಇಲ್ಲಿ ಈ ರೀತಿ ಹೇಳ್ತಾ ಇದ್ದಾರೆ. ಅಷ್ಟೇ, ಭಗವಂತ ಈಶ್ವರ ಪರಮಾತ್ಮಗಳು. ಅದು ಇನ್ನೂ ವಿವೇಕ ಬುದ್ಧಿಯಲ್ಲಿ ಇನ್ನೂ ಸ್ವಲ್ಪ ಬ್ರಾಡ್ ಆಯ್ತು. ಇದು ನಾನು ಕಟ್ತು ಈಶ್ವರ ಕರೋಮಿ ಅದು ಒಂದ್ ಪಾರ್ಟ್ ಆಯ್ತು, ಇದು ಒಂದ್ ಭಾಗ ಆಯ್ತು ಇದು ಅದರಲ್ಲಿ. ಇದು ಶುರು, ಇದು ಆರಂಭ. ಈ ಆರಂಭದಿಂದ ಬೆಳ್ಕೊಂಡು ಹೋಗ್ಬೇಕು. ಈಶ್ವರಾಯ ಭಕ್ತವತ್ ಕರೋಮಿ ಅಂತ ಆದ್ಮೇಲೆ ಮಾಡ್ತಾ ಮಾಡ್ತಾ ನಾನೇನು ಇಲ್ಲ, ನಂದೇನು ಇಲ್ಲ ಅಂತ ಆದಾಗ ಎಲ್ಲ ಅವನದೇ ಅನ್ನೋದು ತಾನೇ ಗೊತ್ತಾಗ್ತಾ ಹೋಗುತ್ತೆ. ಭೃತ್ಯವತ್ತು ಅನ್ನೋದು ಅಲ್ಲಿ ಭೃತ್ಯ ಶಬ್ದದಲ್ಲಿ ಸಂಬಳದ ಆಳು ಭೃತ್ಯ ಅಲ್ಲ, ಇದು ಜೀತಾಳು, ತನ್ನನ್ನು ಒಪ್ಪಿಸ್ಕೊಂಡವನು ಸ್ವಾಮಿಗೆ. ಆ ಬುದ್ಧಿಯಿಂದ ನಾನು ಕರ್ಮ ಮಾಡ್ತಿದ್ದೀನಿ ಅಂತ ಹೇಳಿ ಮಾಡ್ತಾ ಇರುವಾಗ ಇಲ್ಲಿ ಏನಿಲ್ಲ, ಮಾಡ್ಲೇಬೇಕು ಅಂತ ಒಂದು ನನಗೆ ಬೇರೆ ಆಪ್ಷನ್ ಇಲ್ಲ, ಮಾಡ್ಲೇಬೇಕು. ಈ ಅಭಿಮಾನ ನನ್ನನ್ನ ಬಿಡ್ತಾ ಇಲ್ಲ, ನಾನು ಅಭಿಮಾನ, ಈ ಎರಡನ್ನೂ ಅವನಿಗೆ ಒಪ್ಪಿಸ್ಕೊಂಡು ಮಾಡೋದನ್ನು ಕಲ್ತ್ಕೊಳ್ಳೋದೇ ಯೋಗ ಕರ್ಮಸು ಕೌಶಲ ಬುದ್ಧಿವಂತಿಕೆ. ಇದಿರೋದು ಇದ್ದೇ ಇದ್ಮೇಲೆ ಇದನ್ನ ನಿಂದು ಒಪ್ಪಿಸ್ಕೊಂಡು ನಾನಿಲ್ಲ ನೀನೇ ಇಲ್ಲ ಅನ್ನೋ ಬುದ್ಧಿ ಇಟ್ಕೊಂಡು ಮಾಡ್ತಾ ಹೋಗ್ಬೇಕು. ಕಿಂಚ ನಿರಾಶೀಹಿ ತ್ಯಕ್ತಾಶೀಹಿ ನಿರ್ಮಮಃ ಮಮ ಭಾವಶ್ಚ ನಿರ್ಗತಃ ಯಸ್ಯ ತವಾ ಸತ್ವಂ ನಿರ್ಮಮಃ ಭೂತ್ವಾ ಯುಜ್ಯಸ್ವ ವಿಗತ ಜ್ವರಃ ವಿಗತ ಸಂತಾಪಃ ವಿಗತ ಶೋಕಸ್ಯ ನಿತ್ಯಸ್ಸಃ. ಮತ್ತು ಆಸೆಯನ್ನು ಬಿಟ್ಟವನಾಗಿ, ಆಸೆ ಬಿಡು ಅನ್ನೋದು ಅದೇ ಹುಡುಗಾಟದಲ್ಲ. ಮಮತ್ವ ಬುದ್ಧಿ ಹೋದ್ರೆ ಆಸೆ ಕಮ್ಮಿ ಆಗ್ತಾ ಹೋಗುತ್ತೆ. ಅಹಂತ ಹೋಗಿರಲ್ಲ, ಅಹಂತ ಸೂಕ್ಷ್ಮ ಇದ್ದೇ ಇರುತ್ತೆ. ಮಮತ್ವ ಬುದ್ಧಿ ಕಮ್ಮಿ ಮಾಡ್ಕೊ, ನಂದು ಯಾವ್ದನ್ನು ಅನ್ಕೋಬೇಡ. ಅದೊಂದ್ ರೀತಿ ನೋಡ್ಕೊಳ್ಳೆ ಇದು ಬಂದ್ಬಿಡುತ್ತೆ ಮನಸ್ಸಿಗೆ ಭಾವನೆ, ಇದು ನನ್ ಪುಸ್ತಕ, ಇದೊಂದು ಇದು ವಾಚು, ನನ್ ಮೊಬೈಲು, ನಂದು ಯಾವ್ದು ನಮ್ದು ನಾವು ವ್ಯವಹಾರ ಒಪ್ಕೊಂಡಿರ್ತೀವೋ ಅದ್ ನೋಡ್ಕೊಳ್ಳೇನೆ ಸುಮ್ಮನೆ ನೋಡಕ್ ಆಗೋದಿಲ್ಲ. ಆ ನಂದು ಅನ್ನೋ ಲೇಪ ಸೇರಿಸ್ಕೊಂಡೇ ನೋಡ್ತೀವಿ. ಬಟ್ಟೆ ಬರೆ ಆದಿಯಾಗಿ ಎಲ್ಲದಲ್ಲೂ ಪುಸ್ತಕ ಇರ್ಬೋದು, ಬಟ್ಟೆ ಬರೆ ಇರ್ಬೋದು, ಮೊಬೈಲ್ ಇರ್ಬೋದು, ದುಡ್ಡು, ಪ್ರತಿಯೊಂದು ನಂದು ಒಂದ್ ರೀತಿ ದಂಡಾಯಮಾನ ಬರ್ತಾನೆ ಇರುತ್ತೆ. ನಾನು ಹೇಗೆ ಬರ್ತಾ ಇರ್ತೋ ನಂದು ಹಾಗೆ ಬರ್ತಾ ಇರುತ್ತೆ. ಅದೆಲ್ಲಾ ಜಾಗದಲ್ಲೂ ಜ್ಞಾಪಿಸ್ಕೋಬೇಕು, ಇದೆಲ್ಲ ಈಶ್ವರಂದು, ಈಶ್ವರನೇ ಹೀಗೆ ತೋರ್ತಿರೋದು, ಈಶ್ವರನ ಅನುಗ್ರಹವೇ ಇದು, ಈಶ್ವರನ ಸ್ವರೂಪ, ಈಶ್ವರನೇ ಹೀಗೆ ತೋರ್ತಾ ಇದ್ದಾನೆ ಅನ್ಕೋಬೇಕೆ ಹೊರತು ನಂದೇನು ಅಲ್ಲ ಅಂದ್ಕೊಡೋದು. ಮಮಭಾವವನ್ನ ಬಿಟ್ಕೊಂಡವನಾಗಿ ಯಾವ ನೀನೋ ಅವನು ನಿರ್ಮಮನು, ಸತ್ವಂ ನಿರ್ಮಮ ಅಂತ. ಮಮಭಾವ ಕಳ್ಕೊಂಡಂಥವನಾದ ನೀನು
ನಿರ್ಮಮನಾಗ್ತೀಯ. ಹಾಗಿದ್ದವನಾಗಿ ಯುದ್ಧಸ್ವ, ಯುದ್ಧ ಮಾಡುವನಾಗು. ವಿಗತ ಜ್ವರ ಅಂದ್ರೆ ವಿಗತ ಸಂತಾಪ, ಮಾನಸಿಕ ಸಂತಾಪ ಅಂದ್ರೆ ಅಯ್ಯೋ ಅವರೆಲ್ಲ ಇಲ್ದೆ ಹೋದ್ರೆ ನಾನು ಏನಕ್ಕಿರ್ಲಿ, ಅಹಂ ತೈರ್ವಿನ ಕಿಂಕರಿಷ್ಯಾಮಿ ರಾಜ್ಯ ಸುಖಾಜಿನ ಅಂತ. ಅವ್ರು ಇಲ್ದೆ ಹೋಗ್ಬಿಟ್ಟು ರಾಜ್ಯ ಸುಖ, ಗುರುಗಳಿಲ್ಲ, ಅಜ್ಜ ಇಲ್ಲ ಅಂದ್ರೆ ಅವರೆಲ್ಲ ಇಟ್ಕೊಂಡು ನಾವು ವಿಜೃಂಭಣೆಯಿಂದ ರಾಜ್ಯಭಾರ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ. ಅವರೆಲ್ಲರೂ ಕಳ್ಕೊಂಡ್ಬಿಟ್ಟು ನಾವು ಒಬ್ಬನೇ ರಾಜ್ಯಭಾರ ಮಾಡೋದು ಏನಿದು ಎಂತದಕ್ಕೆ ಅಂತ ಆ ರೀತಿ ಅರ್ಜುನ ಭಾವನೆ ಇತ್ತು. ಅದನ್ನ ಬಿಟ್ಕೋ, ಶೋಕ ಬಿಟ್ಕೊಂಡು ಇದು ಮಾಡ್ತಾ ಹೋಗು. ಯುದ್ಧ ಮಾಡುವಾಗ ಅದು ಇದೇ ಸುಖ ದುಃಖ ಸಮಯ ಕೊಡ್ತಾ ಮುಂದೆ ಯುದ್ಧ ಮಾಡುವಾಗ ನಿಮಗೆ ಇರ್ಬೇಕಾದಂತ ಒಂದು ಇದು ಹಿಂದೆ ಹೇಳಿದೆ ಅಂದ. ಯಥೇತನ್ ಮಮ ಮತಂ ಕರ್ಮ ಕರ್ತವ್ಯ ಮಿತಿ ಸಪ್ರಮಾಣ ಮುಕ್ತಂ ತಥಾ. ಯಾವ ಈ ನನ್ನ ಮತ, ನನ್ನ ಅಭಿಪ್ರಾಯ, ಮತ ಅಂದ್ರೆ ಅಭಿಪ್ರಾಯ, ನನ್ನ ಒಪಿನಿಯನ್ ಅಂತ ನನ್ನ ಅಭಿಪ್ರಾಯ ಏನಿದೆ ಅದು ಕರ್ಮ ಮಾಡಲೇಬೇಕು ಅನ್ನೋದು ಅದು ಸಪ್ರಮಾಣವಾಗಿ ಹೇಳಿದ್ದಾಯ್ತು. ಅದಕ್ಕೆ ಶಾಸ್ತ್ರ ಆಧಾರ, ಯುಕ್ತಿ, ಅನುಭವ ಎಲ್ಲ ಕೊಟ್ಟು ಹೇಳಿದಂಗಾಯ್ತು. ಹಾಗಾದ್ರಿಂದ ಅದು ಹಾಗೆ ಅದನ್ನು ಆ ರೀತಿಯಾಗಿ ಮಾಡ್ಬೇಕು ಅಂತ ಅದನ್ನು ಮತ್ತೆ ಉಪಸಂಹಾರ ಮಾಡಕ್ಕೆ ಅದು ಹಾಗೆಯೇ ಯಾರು ಈ ರೀತಿ ಮಾಡ್ತಾರೋ ಅಂತ ಅವ್ರಿಗೊಂದು ಫಲಶ್ರುತಿ ಹೇಳ್ತಾರೆ. ಯೇ ಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಃ ಶ್ರದ್ಧಾವಂತೋ ಅನುಸೂಯಂತೋ ಮುಚ್ಯಂತೆ ತೇಪಿ ಕರ್ಮಭಿಃ. ಇಲ್ಲಿ ಅಸೂಯೆ ಪ್ರಶ್ನೆಯೇ ಬರಲ್ಲ. ನನ್ನನ್ನು ಅಸೂಯೆ ಪಡದೆ ಅಂದ್ರೆ ಅವನನ್ನು ಅಸೂಯೆ ಪಡುವಂತ, ಇವಾಗ ಅಸೂಯೆ ಯಾರ ಬಗ್ಗೆ ಪಡುತ್ತೆ? ನಮ್ಗೆ ಈಕ್ವಲ್ ಆಗಿರ್ತಕ್ಕಂಥ, ನಮಗಿಂತ ಜಾಸ್ತಿ ಐಶ್ವರ್ಯ ಬಂದ್ರೆ, ವಿದ್ಯೆ ಬಂದ್ರೆ, ಅಧಿಕಾರ ಸಿಕ್ಕಿದ್ರೆ ಅಸೂಯೆ ಪಡೋದು ಲೋಕದಲ್ಲೂ ಉಂಟು. ಭಗವಂತನ ವಿಷಯಕ್ಕೆ ಅಸೂಯೆ ಪಡೋದಕ್ಕೆ ಭಗವಂತನ ಅಸೂಯೆ ಪಡೋಕೆ ಕಾರಣ ಏನು ಅಂದ್ರೆ, ಭಗವಂತ ಅಸೂಯೆ ಪಡೋದು ಅಂದ್ರೆ ಭಗವಂತ ಹೇಳಿದ್ರೆ ಯಾಕೆ ನಾನು ನಡ್ಕೋಬೇಕು ಅಂತ ಅಂದ್ಕೊಳ್ಳೋದೇ ಭಗವಂತ ಬಗ್ಗೆ ಅಸೂಯೆ ಅಂತ ಅರ್ಥ ಮಾಡ್ತಾರೆ ಭಾಷೆಗಾರರು. ಅವ್ನು ಹೇಳ್ಬಿಟ್ಟು ಅಂತ ಹೇಳಿ ಹಾಗೆ ಅಲ್ಲ. ತಿರಸ್ಕಾರ ಅಂದ್ರೆ ಅದು ಆಮೇಲೆ ನಡ್ಕೊಳ್ಳೋಕೆ ತಿರಸ್ಕಾರ, ಅದು ಪೂರ್ವಭಾವಿಯಾದ ಮನಸ್ಸಿನ ಭಾವನೆ ಅಸೂಯ, ಅದನ್ನ ಸಹಿಸ್ಕೊಳ್ಳದೆ ಇರೋದು ಅಂತ ಅಷ್ಟೇ. ಆರ್ಥದಲ್ಲಿ ಬೆಳೆಸಿದ್ದಾರೆ. ಯಾರು ಈ ನನ್ನ ಮತವನ್ನ, ನನ್ನ ಅಭಿಪ್ರಾಯವನ್ನ ಪ್ರತಿನಿತ್ಯ ತಪ್ಪದೆ ಅಂತ, ನಿತ್ಯ ಬಂದು ತಪ್ಪದೆ ಕಥ ಒಂದು ದಿವಸ ಬಿಡದೆ ಮಾನವರಾದರು ಅನುಸರಣೆ ಮಾಡುತ್ತಾರೋ, ಅದಂತೆ ನಡ್ಕೊಂಡು ಹೋಗ್ತಾರೋ, ಹೇಗಿದ್ಕೊಂಡು ಶ್ರದ್ಧಾವಂತರು, ಆಸ್ತಿಕ್ಯ ಬುದ್ಧಿಯಿಂದ ಕೂಡ್ಕೊಂಡವರಾಗಿ ಪೂರ್ಣ ನಂಬಿಕೆ ಭಗವಂತನ ವಾಕ್ಯ ಮೇಲೂ, ಶಾಸ್ತ್ರವಾಕ್ಯದ ಮೇಲೂ, ಗುರುವಾಕ್ಯದ ಮೇಲೂ ಪೂರ್ಣ ನಂಬಿಕೆ ಇಟ್ಕೊಂಡು ಮಾಡೋದೇ ಶ್ರದ್ಧಾವಂತ. ಅನಸೂಯ ಅಂತಂದ್ರೆ ಆ ಮೂರನ್ನು ಅದರ ಬಗ್ಗೆ ಅಸಂದೇಹ ಪಡದೆ, ಅದರ ವಿಷಯಕ್ಕೆ ತಿರಸ್ಕಾರ ಭಾವನೆ ಮಾಡದೆ ನಡೆಸ್ಕೊಳ್ಳೋದೇ ಅನಸೂಯ ಅಂತ ಅಷ್ಟೇ ಅರ್ಥ. ಭಗವಂತನ ವಾಕ್ಯದಲ್ಲೂ ತಿರಸ್ಕಾರವಿಲ್ಲ, ಶಾಸ್ತ್ರವಾಕ್ಯದಲ್ಲೂ ಗುರುವಾಕ್ಯದಲ್ಲೂ ಅಗೌರವ ತಿರಸ್ಕಾರವಿಲ್ಲದೇನೆಯೇ ಯಾರು ನಡೆಸ್ಕೊಂಡು ಹೋಗ್ತಾರೋ ಅವರು ಎಲ್ಲಾ ಪ್ರಕಾರದ ಪಾಪಗಳಿಂದಲೂ ಬಿಡುಗಡೆ ಹೊಂದ್ತಾರೆ ಅಂತ ಇದ್ದಾರೆ. ಕಿಲ್ಬಿಷ ಮುಚ್ಚಂತೆ ತೇಪಿ ಕರ್ಮಭಿ. ಕಿಲ್ಬಿಷ ಅಲ್ಲ, ಕರ್ಮಗಳಿಂದ ಬಿಡುಗಡೆ ಹೊಂದ್ತಾರೆ. ಕರ್ಮದಿಂದ ಅಂದ್ರೆ ಕರ್ಮ ಫಲಗಳಿಂದ ಬಿಡುಗಡೆ ಹೊಂದ್ತಾರೆ, ಪುಣ್ಯ ಪಾಪದಿಂದ ಬಿಡುಗಡೆ ಹೊಂದ್ತಾರೆ, ಪುನರ್ಜನ್ಮ ಹೊಂದದೇ ಇದ್ದವರಾಗ್ತಾರೆ. ಅವ್ರಿಗೆ ಮತ್ತೆ ಮೋಕ್ಷಕ್ಕೆ ಸರಿಯಾದಂತಹ ಮಾರ್ಗ ಸಿಕ್ಕಿರುತ್ತೆ, ಅದರಲ್ಲೇ ಹೋಗ್ತಾರೆ ಅಂತ. ಕರ್ಮದಿಂದ ಬಿಡುಗಡೆ ಹೊಂದ್ತಾರೆ ಅಂತ ಅನುಷ್ಠಾನದಲ್ಲೇ ಹೇಳ್ತಾರೆ. ಇದು ಜ್ಞಾನದಿಂದ ಆಗೋದು ಮೋಕ್ಷ, ಕರ್ಮ ಮೋಕ್ಷ. ಅದರ ಸಾಧನವಾದ್ರಿಂದ ಅದರಿಂದ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಯೇ ಮೇ ಮದೀಯಂ ಇದಂ ಮತಂ ನಿತ್ಯಂ ಅನುತಿಷ್ಠಂತಿ ಅನುವರ್ತಂತೆ. ಮಾನವಾಃ ಮನುಷ್ಯಾಃ ಶ್ರದ್ಧಾವಂತಃ ಶ್ರದ್ಧಾನಾಃ ಅನಸೂಯಂತಃ ಅಸೂಯಾ ಮಯಿ ಪರಮಗುರು ವಾಸುದೇವಿ ಅಕುರ್ವಂತಃ ಮುಚ್ಯಂತೆ ತೇಪಿ ಏವಂ ಭೂತಾಃ ಕರ್ಮಭಿಃ ಧರ್ಮಾಧರ್ಮಾಖ್ಯೈಃ. ಒಂದೇ ವಾಕ್ಯ ಬರೆದ್ಬಿಟ್ಟು ಭಾಷೆಗಾರರು. ಯಾರಾದ್ರೂ ಏಮೇನಂದು ಅದು ಎಚ್ಚಬ್ದ ಇದೆಯಲ್ಲ, ಸಾರ್ವತ್ರಿಕ, ಎಲ್ಲರಿಗೂ ಭೂಮಿಯಲ್ಲಿರ್ತಕ್ಕಂಥ ಎಲ್ಲರಿಗೂ ಅಪ್ಲೈ ಆಗತ್ತೆ. ನನ್ನದಾದ ಈ ಮತವನ್ನ ಅಂದ್ರೆ ಅಭಿಪ್ರಾಯವನ್ನ ಪ್ರತಿನಿತ್ಯವೂ ಇದನ್ನ ನಡೆಸ್ತಾರೋ, ಇದು ಯಾವತ್ತೂ ಒಂದ್ ದಿವಸ ನಡೆಸದೆ ಅಂದ್ರೆ ಒಪ್ಪಲ್ಲ ಭಗವಂತ. ನನ್ ಮೇಲೆ ಪ್ರೇಮ ಇದ್ರೆ
ಯಾವ ಎಷ್ಟು ದಿವಸ ನನ್ನ ಪ್ರೇಮ ಮಾಡ್ತೀವಿ ಅಷ್ಟು ದಿವಸ ನನ್ನ ನೋಡ್ಕೊಂಡು ಹೋಗ್ಬೋದು. ಅದು ಅನುಪಮ ಮತಯ್ಯ ನಿದ್ದೆ ಮಾಡ್ತಾ ಇದ್ದೆ ನಾನು. ಅನುಪಮ ಅದು ನಿದ್ದೆ ಬರ್ತಾ ಇದೆಯಾ ಅಲ್ಲ ಇಷ್ಟ ಬೇಗ ನಿದ್ದೆ ಬರ್ತಿದ್ಯಾ ಅಷ್ಟೇಪ್ಪ. ಹಾ ಇಂಗ್ಲಿಷ್ ಅಲ್ಲಿ ಓದ್ಬಿಟ್ಟು ಕೇಳ್ಬೋದಾ ಗುರುಗಳೇ ಇಲ್ಲೇನ್ ಬರ್ತಿದೆ ಅಂತ? ಪರವಾಗಿಲ್ವಾ? ಅವರು ಅಂತ ಇದೆ ಅದಕ್ಕೆ ಪರವಾಗಿಲ್ವಾ? ಕೇಳಿ ಅದೇ ಕೋತೆ. Those who follow constantly this my teaching with a devout mind and free from cavil, they too are released from the bondage of action. ಅಂದ್ರೆ ಅವರು ಇದ ಕರ್ಮ ಫಲದಿಂದ ಫ್ರೀಡಮ್ ಸಿಗುತ್ತೆ ಅಂತ ಇದೆ ಅಲ್ವಾ? ಸೊ ಅವರು ಅಂದ್ರೆ ಮಿಕ್ಕಿರೋ ಮೊದಲನೇ ಇದು ವರ್ಷ ಜೊತೆ ಸಂಬಂಧನ ಅಂತ ಕೇಳಕ್ಕೆ ಅರ್ಥ ಆಯ್ತಾ ಗುರುಗಳೇ? ಸರಿಯಾಗಿ ನಾನು ಸರಿಯಾಗಿ ಹೇಳಿಲ್ಲ. ಮುಕ್ತಿ ಆಗೋದಕ್ಕೆ ಜ್ಞಾನ ಸಾಧನ ಅಂತ ಪ್ರಸಿದ್ಧಿ. ಕರೆಕ್ಟ್. ಕರ್ಮ ಮಾಡುವವರಿಗೂ ಆಗತ್ತೆ ಅಂತ ಅದು ಇದು ಮಾಡ್ತಿದ್ದಾರೆ. ಜ್ಞಾನದಿಂದ ಮುಕ್ತಿ ಆಗೋದು ಎಲ್ಲಾ ಕಡೆ ಪ್ರಸಿದ್ಧವಾಗಿರೋದು. ನೀವು ಜ್ಞಾನ ಹೊಂದಿಬೇಡಿ, ಈ ರೀತಿ ಕರ್ಮ ಮಾಡಿದ್ರು ಅವರು ಕೂಡ ಮುಕ್ತಿ ಆಗ್ತಾರೆ ಮುಂದಕ್ಕೆ ಇವ್ರಿಗೆ ಎಂಕರೇಜ್ ಮಾಡಿ ಹೇಳ್ತಾ ಇರೋ ವಾಕ್ಯ ಇದು. ಅಷ್ಟೇ ಹೊರತು ಅವರು ಮುಕ್ತಿ ಆಗ್ತಾರೆ ಅಂದ್ರೆ ಅದೇ ನನ್ಗೆ ಅದೇ ಅರ್ಥ ಆಗ್ಲಿಲ್ಲ. ಈಗ ಮುಕ್ತಿಯಾಗಿ ಅರ್ಥ ಅಲ್ಲ. ಮುಕ್ತಿ ಆಗೋದು ಜ್ಞಾನದಿಂದಲೇ, ಅಜ್ಞಾನ ಹೋಗೋದು ಜ್ಞಾನದಿಂದಲೇ. ಜ್ಞಾನ ಹೋದ್ಕೊಳ್ಳಿ ಎಲ್ಲ ಮುರಿದು ಹೋಗುತ್ತೆ. ಆದ್ರೆ ಈ ಕರ್ಮಾನುಷ್ಠಾನ ಮಾಡಿದ್ರು ಮುಕ್ತ ಆಗ್ತಾರೆ ಅಂತ ಹೇಳ್ತಾ ಇರೋದು ಅವರಿಗೆ ಒಂದು ಎಂಕರೇಜ್ ಕೊಡಕ್ಕೆ, ಉತ್ತೇಜನ. ಕರ್ಮಯೋಗ ಹೊಗಳ್ಬೇಕಲ್ಲ. ಅದಕ್ಕೆ ಯಾರಾದರೂ ಸರಿ ಈ ನನ್ನದಾಗಿರೋ ಮತವನ್ನ ಅಭಿಪ್ರಾಯವನ್ನ ಪ್ರತಿನಿತ್ಯ ನಡೆಸ್ತಾರೋ, ಒಂದು ದಿವಸ ಬಿಡದೇನೆಯೇ ಈ ಕರ್ಮಯೋಗ ಮಾಡ್ತಾನೇ ಇರ್ತಾರೋ, ಅನುಸರಣೆ ಮಾಡ್ತಿರ್ತಾರೋ ಆ ಮನುಷ್ಯರು ಶ್ರದ್ಧಾವಂತರಾಗಿನ ಶ್ರದ್ಧಾನ, ಶ್ರತ್ತನ ನಂಬಿಕೆ, ದಧಾನನ ಇಟ್ಕೊಂಡವರು ಪೂರ್ಣ ನಂಬಿಕೆ ಇದೆ. ಭಗವಂತನ ವಾಕ್ಯ, ಶಾಸ್ತ್ರವಾಕ್ಯ, ವೇದವಾಕ್ಯದಷ್ಟೇ ನಂಬಿಕೆ ಇಟ್ಕೊಂಡು ಅಸೂಯೆ ಪಡೆದೆ ಪರಮ ಗುರುವಾದ ವಾಸುದೇವನಲ್ಲಿ ಅಸೂಯೆ ಪಡೆದೆ ಅಂದ್ರೆ ಅವನ ಮಾತನ್ನು ಅಂಗೀಕರಿಸದೇ ಇರೋದೇ ಅವ್ರನ್ನ ಅಸೂಯೆ ಪಡೋದು. ಆಗಲ್ಲ ಅಂತೀರಾ? ಮತ್ತೆ ಜ್ಞಾನ ಆಗುತ್ತೆ ಅಲ್ವಾ? ಅಲ್ಲ, ಶಾಸ್ತ್ರವಾಕ್ಯ ನಂಬಿಕೆ ಇಟ್ಕೊಳ್ಳೋದು ಸಾಧಕನಿಗೆ ಒಂದು ಇದು ಸಾಧನ. ಅದು ಗುರುವಾಕ್ಯ ಶಾಸ್ತ್ರವಾಕ್ಯ ಮೇಲೆ ನಂಬಿಕೆ ಇರಬೇಕು. ಅದಂತ ನಂಬಿಕೆ ಇಟ್ಟು ಅದನ್ನ ನಡ್ಕೊಳ್ಳೋದು ಅವನಿಗೆ ಮುಕ್ತಿ ಉನ್ನತಿಗೆ ಸಾಧನ, ಅದು ಶ್ರೇಯಸ್ಸಿಗೆ ಸಾಧನ. ಶಾಸ್ತ್ರದಲ್ಲೇ ಗುರುವಾಕ್ಯದಲ್ಲೇ ನಂಬಿಕೆ ಇಲ್ಲ ಅಂದ್ರೆ ಯಾವ ಸಾಧನೆ ಮಾಡ್ತಾನೆ ನಾವು? ಯಾವ ಸಾಧನೆ ಮಾಡಕ್ಕೆ ಹೋಗಲ್ಲ ಅವನು. ಬೇಕಾದ್ರೂ ಅದಕ್ಕೊಂದು ಪ್ರಮಾಣ ಬೇಕು, ಅವನಿಗೆ ಒಂದು ಎವಿಡೆನ್ಸ್ ಬೇಕು, ಅವನ ಆಧಾರ ಬೇಕು. ಇಲ್ಲೇ ಅದನ್ನ ಮಾಡಕ್ ಹೋಗಲ್ಲ. ಆ ಆಧಾರ ಶಾಸ್ತ್ರವಾಕ್ಯ, ಗುರುವಾಕ್ಯವೇ ಆಧಾರ. ಸದ್ಯಕ್ಕೆ ಇಲ್ಲಿ ವಾಸುದೇವನಾದ ಭಗವಂತರಾದ ಪರಮಗುರು ಅವನು ಇಲ್ಲಿ ಹೇಳ್ತಾ ಇರೋದು, ಅವನು ಆಧಾರ ಪ್ರಮಾಣ. ಹಾಗಾಗಿ ಅವನನ್ನು ಅಸೂಯೆ ಪಡದೆ ಅಂದ್ರೆ ಅವನ ವಾಕ್ಯದಲ್ಲಿ ಅಪನಂಬಿಕೆಯನ್ನು ತೋರಿಸದೆ ಅಂತ ಅಷ್ಟೇ ಅರ್ಥ. ಅವನ ಗುರುಗಳೇ ಇದ್ರಲ್ಲಿ ಕರ್ಮ ಏನು ಬಂದೇ ಇಲ್ಲ ಅಲ್ವಾ? ಕರ್ಮದ್ದೇನು ಬಂದಿಲ್ಲ. ಮುಂಚೆ ವರ್ಸಲ್ಲಿ ಬಂತು, ಇದ್ರಲ್ಲಿ ಬಂದಿಲ್ಲ ಅಲ್ವಾ? ಏನು ಮದೀಯ ಮತ ಬಂದ್ರೆ ಕರ್ಮವೇ ತಾನೆ, ಇಲ್ಲಿ ಕರ್ಮಯೋಗವೇ ತಾನೆ. ನನ್ನ ಮತವನ್ನ ಅಂದ್ರೆ ಕರ್ಮಯೋಗವನ್ನೇ ನನ್ನ ಮತ ಅಂತಿರೋದು. ಅಲ್ಲ, ಏಮೇ ಮತ ಮಿದಮ್ಮಂದ್ರೆ ಯಾರು ಈ ನನ್ನ ಮತವನ್ನ ಅಂದ್ರೆ ಕರ್ಮಯೋಗ ಅನುಷ್ಠಾನ ಮಾಡೋದೇ ಮತ. ಭಗವಂತ ಕರ್ಮಯೋಗವನ್ನ ಒತ್ತಿ ಹೇಳಿದ ಅನ್ನಲ್ಲ, ಈ ಮತವನ್ನ ಯಾರು ಅನುಸರಣೆ ಮಾಡ್ತಾರೋ ಅನ್ನೋದೇ ಅದರ ಅಭಿಪ್ರಾಯ. ಅದದ್ದೇ ಪ್ರಕರಣ ತಾನೆ, ಕಾಂಟೆಕ್ಸ್ಟ್ ಅದೇ ತಾನೆ. ಕರ್ಮಯೋಗ ಪ್ರಕರಣದಲ್ಲಿ ಆ ಕಾಂಟೆಕ್ಸ್ಟ್ ಅಲ್ಲಿ ಅದನ್ನೇ ಹೇಳ್ತಿದ್ದಾನೆ. ಈ ನನ್ನ ಮತವನ್ನ ಅಂದ್ರೆ ಕರ್ಮಯೋಗ ಅನುಷ್ಠಾನವನ್ನು ಮಾಡಬೇಕು ಅನ್ನುವ ಈ ನನ್ನ ಅಭಿಪ್ರಾಯವನ್ನ ಯಾರು ಅಸೂಯೆ ಪಡದೆ, ನನ್ನ ವಾಕ್ಯದಲ್ಲಿ ಸಂಶಯ ಪಡದೆ, ತಿರಸ್ಕಾರ ಮಾಡದೆ, ಶ್ರದ್ಧಾವಂತರಾಗಿ ನಂಬಿಕೆ ಇಟ್ಕೊಂಡವರಾಗಿ ಪ್ರತಿನಿತ್ಯ ಇದನ್ನ ನಡೆಸ್ತಾರೋ ಅವರೂ ಕೂಡ ಅಂತಂದ್ರೆ ನಿಜ ನೀವು ಹೇಳ್ದಂಗೆ ಮುಕ್ತರಾಗೋ ಜ್ಞಾನಿಗಳೇ. ಇವರು ಕೂಡ ಮುಕ್ತರಾಗ್ತಾರೆ ಅಂದ್ರೆ ಅಷ್ಟರ ಮಟ್ಟಿನ ಇದಕ್ಕೆ ಕರ್ಕೊಂಡು ಹೋಗುತ್ತೆ ಈ ಕರ್ಮಯೋಗ ಅಂತ ಹೇಳಕ್ಕೆ. ಈ ಕರ್ಮಯೋಗ ಅನುಷ್ಠಾನ ನಿಮ್ಮನ್ನು ಚಿತ್ತಶುದ್ಧಿ ತತ್ವಜ್ಞಾನದವರೆಗೂ ಕರ್ಕೊಂಡು ಹೋಗುತ್ತೆ ಅನ್ನೋ ಕಾರಣಕ್ಕೆ ಇವರು ಕೂಡ ಮುಕ್ತರಾಗ್ತಾರೆ ಕಣೋ ಅಂತ. ಅದಕ್ಕೆ ಮುಕ್ತರಾಗ್ತಾರೆ ಭಾಷೆಗಳು ಏನ್ ಮಾಡಿದ್ರು, ಕರ್ಮಭೀನಿ ಧರ್ಮಾಧರ್ಮಗಳಿಂದಲೇ ಬಿಡುಗಡೆ ಹೊಂದ್ತಾರೆ ಅಂದ್ರೆ ಪುಣ್ಯ ಪಾಪದಿಂದ ಬಿಡುಗಡೆ ಹೊಂದ್ತಾರೆ ಅಂತ ಆಯ್ತು. ಪುಣ್ಯ ಪಾಪದಿಂದ ಪೂರ್ಣ ಬಿಡುಗಡೆ ಹೊಂದುವುದು ಅಜ್ಞಾನ ಹೋದಾಗ್ಲೇ, ಜ್ಞಾನ ಉಂಟಾದಾಗ್ಲೇನೆ. ಆದ್ರೆ ಆ ಜ್ಞಾನ ಉಂಟಾದಕ್ಕೆ ಯೋಗ್ಯತೆ ತಂದುಕೊಡುತ್ತೆ ಕರ್ಮಯೋಗ. ಅದನ್ನ ಇದರಿಂದಲೂ ಅದಾಗತ್ತೆ ಅಂತ ಹೊಗಳ್ತಾ ಇದ್ದಾರೆ. ಹೊಗಳದೆ ಹೋದ್ರೆ ಅದನ್ನ ಯಾರು ಮಾಡಲ್ಲ. ಮುಕ್ತರಾಗ್ತೀರಾ, ಬಂಧನದಿಂದ ಬಿಡುಗಡೆ ಹೊಂದ್ತೀರಾ, ನಿಮ್ಗೆ ಕೃತಾರ್ಥತೆ ಬರುತ್ತೆ ಅಂತಂದ್ರೆ ಹಾಗಾದ್ರೆ ಮಾಡ್ತೀರಿ ಅಂತ ಯಾರಾದ್ರೂ ಪ್ರವರ್ತಿಸ್ತಾರೆ. ಇದಕ್ಕೆ ಮಾಡು ಏನು ಫಲ ಇಲ್ಲ, ಪ್ರಯೋಜನ ಇಲ್ಲ ಅಂದ್ರೆ ಮಾಡಕ್ ಯಾರು ಇಂಟ್ರೆಸ್ಟ್ ತೋರ್ಸಲ್ಲ, ಯಾರು ಮಾಡಕ್ ಹೋಗಲ್ಲ. ಸೊ ಇಲ್ಲಿ ಮೀನಿಂಗ್ ಮತಮ್ ಅಂದ್ರೆ ಆಕ್ಚುಯಲ್ ಮೀನಿಂಗ್ ಟೀಚಿಂಗ್ ಅಂತ, ಇಲ್ಲಿ ಕರ್ಮಯೋಗ ಅಂತ ಬರುತ್ತೆ. ಟೀಚಿಂಗ್ ಆಫ್ ಕರ್ಮಯೋಗ ಅಂತ ಅನ್ಕೋಬಹುದು. ಮತಮ್ ಅಂದ್ರೆ ಟೀಚಿಂಗ್ ಅಲ್ಲ, ಒಪಿನಿಯನ್.
ಒಪಿನಿಯನ್. ಓಕೆ. ಮತ ಅಂದ್ರೆ ಒಪಿನಿಯನ್ ಹೊರತು ಟೀಚಿಂಗ್ ಅಲ್ಲ, ನನ್ನ ಅಭಿಪ್ರಾಯ. ಸರಿ, ಗೊತ್ತಾಯ್ತು. ಅವರು ಹೀಗಿದ್ದವರಾಗಿ ಕರ್ಮಗಳಿಂದ ಧರ್ಮಾಧರ್ಮ ಎಂಬ ಹೆಸರಿನ ಕರ್ಮಗಳಿಂದ ಅಂದ್ರೆ ಅದೇ ತರ ಬಂಧನ, ಪುಣ್ಯ ಪಾಪಗಳೇ ಬಂಧನವಾದ್ರಿಂದ ಆ ಬಂಧನದಿಂದ ಕರ್ಮವೇ ಬಿಡಿಸುತ್ತೆ. ಅಂದ್ರೆ ಕರ್ಮ ಮುಳ್ಳಿನ ತೆಗೆಯುವ ಹಾಗೇನಿಯೇ ಅದೊಂದು ಮುಳ್ಳು, ಪುಣ್ಯ ಪಾಪ ಅನ್ನೋ ಮುಳ್ಳನ್ನ ಕರ್ಮಯೋಗ ಅನ್ನೋ ಮುಳ್ಳಿಂದ ತೆಗೆದು ಹಾಕ್ಬಿಡ್ತಾರೆ. ಸೂಜಿಯೂ ಒಂದು ಮುಳ್ಳು, ಕಾಲಿಗೂ ಒಂದು ಮುಳ್ಳು ಹೊಕ್ಕಿರುತ್ತೆ, ಯಾವುದೋ ಒಂದು ಇದ್ರ ಮುಳ್ಳು, ದೊಡ್ಡ ಮುಳ್ಳು, ಇದ್ರ ಮುಳ್ಳು, ಯಾವ್ದು ಮುಳ್ಳು ಹೊಕ್ಕಿರುತ್ತೆ. ಸೂಜಿ ಮುಳ್ಳಿಂದ ಹೇಗೆ ತೆಗಿತೀವೋ ಹಾಗೆ ಕರ್ಮಯೋಗ ಅನ್ನೋ ಸೂಜಿಯಿಂದ ಧರ್ಮಾಧರ್ಮ ಅನ್ನುವಂತ ಮುಳ್ಳನ್ನು ಕಿತ್ತಾಕ್ಬಿಡ್ತಾನೆ. ಯೇ ತ್ವೇದಭ್ಯಸೂಯಂತೋ ನಾನು ತಿಷ್ಠಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾಂಸ್ತಾನ್ ವಿದ್ಧಿ ನಷ್ಟಾನ ಚೇತಸಃ. ಅಭ್ಯಸೂಯಂತಃ ನ ಅನುತಿಷ್ಠಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾನ್ ತಾನ್ ವಿದ್ಧಿ ನಷ್ಟಾನ್ ಚೇತಸಃ. ಏತು ಯಾರಾದರೋ, ತು ಶಬ್ದ ಆದರೋ ಅಂತ, ಇನ್ನು ಯಾರಾದರೋ, ಏತತು ಅಂದ್ರೆ ಈ ನನ್ನ ಮತವನ್ನ, ಈ ನನ್ನ ಒಪಿನಿಯನು, ಕರ್ಮಯೋಗ ಮಾಡ್ಬೇಕು ಅನ್ನುವಂಥ ನನ್ನ ಅಭಿಪ್ರಾಯವನ್ನ ಅಭ್ಯಸೂಯಂತ ಅಸೂಯೆ ಪಡುವುದು ಅಂದ್ರೆ ನಿಂದೆ ಮಾಡೋದು. ಅವ್ನು ಹೇಳ್ಬಿಟ್ರೆ ಮಾಡ್ಬೇಕಾಗ್ಬಿಡತ್ತ, ಅವ್ನು ಹೇಳ್ತಾನೆ, ಅವನಿಗೇನಂತೆ ಫಲಾಪೇಕ್ಷೆ ಪಡಬೇಡ, ಮಾಡ್ತಾ ಇರು ಅಂದ್ರೆ ಇದೇ ಮೂರ್ಖರ ನಾವು, ಯಾಕೆ ಮಾಡ್ಬೇಕು, ಫಲ ಇಲ್ಲ ಅಂದ್ರೆ ಮಾಡೋದು ಇಲ್ಲ ಅಂತಂತಾರೆ. ಅದೇ ನಿಂದೆ ಮಾಡೋದು. ಇದನ್ನು ನಿಂದೆ ಮಾಡುತ್ತಾ ಈ ನನ್ನ ಮತವನ್ನ ಅಭಿಪ್ರಾಯವನ್ನ ಅನುಸರಣೆ ಮಾಡೋದಿಲ್ಲ. ಅವರು ಎಲ್ಲಾ ಪ್ರಕಾರದ ಜ್ಞಾನದಿಂದಲೂ ಮೋಢಗೊಂಡವರು ಎಂಬುದಾಗಿ ತಿಳಿದುಕೋ. ಅವರಿಗೆ ಲೌಕಿಕ ಜ್ಞಾನದಲ್ಲೂ ಸರಿಯಾದ ಜ್ಞಾನ ಇರಲ್ಲ, ಶಾಸ್ತ್ರೀಯ ಜ್ಞಾನದಲ್ಲೂ ಮಾರ್ಗದಲ್ಲೂ ಸರಿಯಾದ ಜ್ಞಾನ ಇರಲ್ಲ. ಎರಡು ಮಾರ್ಗದಲ್ಲೂ ಅವರಿಗೆ ಜ್ಞಾನ ಕಳ್ಕೊಂಡವರು ಅಂತ ತಿಳ್ಕೊ. ಅಂದ್ರೆ ಅವರಿಗೆ ಕೇವಲ ಇಂದ್ರಿಯ ತೃಪ್ತಿಯನ್ನೇ ಮುಂದೆ ಮಾಡಿಕೊಂಡ ಜ್ಞಾನವೇ ಹೊರತು ಸತ್ಯದ ಜ್ಞಾನ ಅವರಿಗೆ ಇಲ್ವೇ ಇಲ್ಲ. ಇದನ್ನೇ ವಿಮೂಢರನ್ನು ಸತ್ಯೋದು. ವಿಮೂಢರು ಅಂದ್ರೆ ಅವ್ರ ದಡ್ರು, ಅವ್ರಿಗೆ ಓದೋಕ್ ಬರಲ್ಲ, ಬರೆಯೋಕ್ ಬರಲ್ಲ, ಅವ್ರು SSLC ಪಾಸ್ ಆಗಲ್ಲ ಅಂತ ಅರ್ಥ ಅಲ್ಲ. ಅವ್ರು ಏನೇ ರ್ಯಾಂಕ್ ಬಂದು MA PhD ಮಾಡಿದ್ರು, ಅದು ನೀವೇನೇ ಓದಿದ್ರು ಕೂಡ, ಡಾಕ್ಟರ್ ಆಗ್ಲಿ ಇನ್ನೊಂದೇ ಮಾಡಿದ್ರು ಕೂಡ ಅವ್ರ ಎಲ್ಲಾ ವಿದ್ಯಾಭ್ಯಾಸವು, ಅವ್ರ ಎಲ್ಲಾ ಪ್ರವೃತ್ತಿ ಇಂದ್ರಿಯ ಸುಖವನ್ನು ಮುಂದೆ ಮಾಡ್ಕೊಂಡೇ ಹೋಗ್ತಾ ಇರುತ್ತೆ. ದುಡ್ಡಿನ ಉದ್ದೇಶ, ದುಡ್ಡು ಅದಕ್ಕೆ ಏನೋ ಇಷ್ಟಾರ್ಥ ಪ್ರಾಪ್ತಿ, ಅರಿಷ್ಟ ಪರಿಹಾರಕ್ಕೆ. ತುಂಬಾ ದುಡ್ಡು ಬೇಕು, ಯಾಕಂದ್ರೆ ಒಳ್ಳೆ ಮನೆ ಕಟ್ಕೋಬೇಕು, ಚಳಿ ಸೆಕೆ ವಾತ ಇತ್ಯಾದಿ ತಡ್ಕೋಬೇಕು, ಇನ್ನು ಬೇಕಾದ್ರೆ ತಂದ್ಕೋಬೇಕು. ದುಡ್ಡಿನ ಏನೋ ಸುಖ ಕೊಂಡ್ಕೋಬೇಕು ಅನ್ಕೊಂಡಿದ್ದಾನೆ, ಕೊಂಡ್ಕೋಬಹುದು ಅನ್ಕೊಂಡಿದ್ದಾನೆ, ಖಂಡಿತ ಆಗಲ್ಲ. ದುಡ್ಡಿನ ಸುಖ ಕೊಂಡ್ಕೋಕ್ಕಾಗಲ್ಲ. ದುಃಖ ಪರಿಹಾರಕ್ಕೆ ಉಪಯೋಗಿಸಬಹುದು. ದುಃಖ ಅಂದ್ರೆ ಪ್ರಾಕೃತಿಕವಾಗಿ ಬರುತ್ತಲ್ಲ, ಹಸಿವುನ ದುಃಖ ಬರುತ್ತೆ, ಅದು ಪರಿಹಾರಕ್ಕೆ ದುಡ್ಡು ಬೇಕು. ಪ್ರಾಕೃತಿಕವಾಗಿ ಬಾಯಾರಿಕೆ ಆಗುತ್ತೆ, ಸಹಜ. ಅದಕ್ಕೆ ಹಾಗೆ ಇನ್ನೂ ಅನೇಕ ಪ್ರಾಕೃತಿಕವಾದ ದುಃಖ ಬರುತ್ತೆ. ಇವಾಗ ಕಣ್ಣು, ತಲೆನೋವು, ಹೊಟ್ಟೆ ಇದು ಬರುತ್ತೆ. ಅದಕ್ಕೆಲ್ಲ ನಾವು ದುಡ್ಡು ಇಲ್ದೇನೆ ಡಾಕ್ಟರ್ ಹೋಗಕ್ಕಾಗಲ್ಲ, ಅದ್ ಬೇಕು ದುಡ್ಡು. ಸರಿ, ತತ್ಕಾಲದ ದುಃಖ ಶಮನಕ್ಕೆ ದುಡ್ಡು ಬೇಕೇ ಹೊರತು ಸುಖ ಪ್ರಾಪ್ತಿಗೆ ದುಡ್ಡಾಗಲ್ಲ. ಸುಖವನ್ನು ಕೊಂಡ್ಕೊಳಕ್ಕಾಗಲ್ಲ ದುಡ್ಡಿಂದ. ಸುಖ ಅನ್ನೋದು ಕೊಂಡ್ಕೊಳ್ಳೋ ವಸ್ತುವೂ ಅಲ್ಲ, ಅದು ಹೊರಗಡೆ ಇರೋದು ಅಲ್ಲ ತಗೊಳಕ್ಕೆ. ಮೊದಲನೇದಾಗಿ ಸುಖ ಅನ್ನೋದು ನಮ್ಮ ಸ್ವರೂಪವೇ, ಆಮೇಲೆ ಅದು ಬರೋದು ಅಲ್ಲ, ಅದು ಇರೋದದು. ಅದು ದುಡ್ಡಿಂದ ಅದ ಸುಖವನ್ನು ಕೊಂಡ್ಕೊಳಕ್ಕಾಗಲ್ಲ. ಏನಪ್ಪಾ ಅಂದ್ರೆ ವ್ಯಾವಹಾರಿಕವಾಗಿ ಅಥವಾ ನಮ್ಮ ಜೀವನದಲ್ಲಿ ದೈಹಿಕವಾಗಿ ಕಷ್ಟಗಳು, ತೊಂದರೆಗಳು ಬರುತ್ತಲ್ಲ ಮನುಷ್ಯನಿಗೆ, ಸಹಜ ತಾನೆ. ಪುಣ್ಯ ಪಾಪದ ಜನ್ಮವಾದ್ಮೇಲೆ ಅವನಿಗೆ ರೋಗ ರುಜಿನಾದಿಗಳು ಬಂದೇ ಬರುತ್ತೆ, ಕಷ್ಟ ಕಾರ್ಪಣ್ಯಗಳು ಬಂದೇ ಬರುತ್ತೆ. ಈ ಬೇರೆ ತಾಪದ ಸಿಕ್ಕಾಕೊಂಡೇ ಸಿಕ್ಕಾಗ್ತಾನೆ. ಅದಕ್ಕೆ ದುಡ್ಡನ್ನು ಉಪಯೋಗಿಸ್ಕೊಂಡು ಪರಿಹಾರ ಮಾಡ್ಕೊಂಡು ಪ್ರಯತ್ನ ಪಡ್ತಾನೆ. ಅದರಲ್ಲೂ 100% ಸಕ್ಸಸ್ ಆಗ್ತಾ ಅಂತ ಹೇಳಕ್ಕಾಗಲ್ಲ. ಎಷ್ಟೇ ಖರ್ಚು ಮಾಡಿದ್ರು ಖಾಲಿ ವಾಸಿ ಆಗೋದೇ ಇಲ್ಲ, ಏನು ಮಾಡಕ್ಕಾಗಲ್ಲ. ಲಕ್ಷಾಂತರ ಖರ್ಚು ಮಾಡ್ತಾರೆ, ಆದ್ರೆ ಅವ್ರ ಖಾಲಿ ವಾಸಿನೇ ಆಗಿರಲ್ಲ. ಅದಕ್ಕೆ ಏನ್ ಮಾಡಕ್ಕಾಗತ್ತೆ? ಪ್ರಬಲವಾದ ಪಾಪಕರ್ಮ ಕೂತಿದ್ರೆ ದುಡ್ಡು ಖರ್ಚು ಮಾಡ್ತಾ ಇರೋದೇ. ಒಟ್ಟು ಒಂದು ಸಾಮಾನ್ಯ ಹೇಳ್ಬೋದು, ಪುಣ್ಯದಿಂದ ಸುಖ, ಪಾಪದಿಂದ ದುಃಖ. ಹಾಗಾಗಿ ದುಃಖ ಬಂದಾಗಲೆಲ್ಲ ಪುಣ್ಯ ಮಾಡಿದ್ರೆ ದುಃಖ ಪರಿಹಾರವಾಗತ್ತೆ, ಅದು ಸುಖ ಪ್ರಾಪ್ತಿ ಆಗುತ್ತೆ. ಇದು ವ್ಯಾವಹಾರಿಕವಾಗಿ. ಸುಖವಂತನಾಗಿ ಪುಣ್ಯವಂತನಾಗ್ಬಿಟ್ರೆ ಸುಖವಂತನಾಗಿದ್ದೇ ಇರ್ತಾನೆ. ಪುಣ್ಯಕ್ಕೆ ನಾವು ಒದ್ದಾಡ್ಬೇಕೆ ಹೊರತು ದುಡ್ಡಿಗೆ ಒದ್ದಾಡಕ್ ಹೋಗ್ಬಾರ್ದು. ಪುಣ್ಯವಂತರಾಗ್ಬಿಟ್ರೆ, ಪುಣ್ಯ ಸಂಪಾದನೆ ಚೆನ್ನಾಗಿ ಇದ್ಬಿಟ್ರೆ ಪುಣ್ಯ ಯಾವ ರೀತಿ ತಂದ್ಕೊಡುತ್ತೆ ಅಂದ್ರೆ ವರ್ಕಿಗೆ ಕೊಡಕ್ಕಾಗಲ್ಲ. ಬಂದ್ಮೇಲೆ ಸುಮ್ಮನೆ ಇವಾಗ ಶೃಂಗೇರಿ ಜಗದ್ಗುರುಗಳಿಗೆ ಕೋಟಿಗಟ್ಟಲೆ ದುಡ್ಡು ಕೊಟ್ಟು ಹೋಗ್ತಾರೆ. ಅವ್ರೇನು
ಅವರ ಆಫೀಸಿಗೆ ಹೋಗ್ತಾರ, ಅವ್ರಿಗೆ ದುಡಿತಾರ, ಕಂಪ್ಯೂಟರ್ ಬಂದು ಕೂತ್ಕೋತಾರ. ಒಂದು ಇದರಲ್ಲಿ ಬೆಂಗಳೂರು ಬಂದು ಒಂದು ಮಕ್ಕ ಮಾಡಿದ್ರು, ಒಂದು ತಿಂಗಳು ತಂದೆ ಒಂದು 50 ಕೊಟ್ಟರೆ ತಳ್ಕೊಂಡು ಹೋಗುತ್ತಾರೆ. ನೀವು ದುಡ್ಡು ಲೆಕ್ಕಲ್ಲಿ ಹೋದೆ, ಅವ್ರಿಗೆ ಬೇಕಾ ಬೇಡ ಆ ವಿಷಯ ಬೇರೆ, ಅವ್ರ ಅಪೇಕ್ಷೆ ಪಟ್ಟಿರ್ತಾರೆ, ನಾನು ಹೇಳ್ತಾ ಇಲ್ಲ. ಮನುಷ್ಯನಿಗೆ ದುಡ್ಡು ಬರೋದಕ್ಕೆ ಕಷ್ಟಪಡಬೇಕು ಅನ್ನೋದಿದೆಯಲ್ಲ, ಅದೆಲ್ಲ ಏನಿಲ್ಲ. ಪುಣ್ಯವಂತರಾಗ್ಬಿಟ್ರೆ ದುಡ್ಡು ಹೆಂಗೋ ಒದ್ಕೊಂಡ್ ಬರುತ್ತೆ. ಕಷ್ಟಪಟ್ಟವ್ರಿಗೆ ಏನಾಗುತ್ತೆ ಅಂದ್ರೆ ಹೊಟ್ಟೆಗೆ ಜೀವನಕ್ಕಾಗತ್ತೆ ಅಂತ ಹೇಳ್ಬೋದು, ಹೊಟ್ಟೆಗಾಗತ್ತೆ ಅಂತ ಹೇಳ್ಬೋದೇ ಹೊರತು ಐಶ್ವರ್ಯ ಗಳಿಸೋದು ಅಂತಿದ್ದಿಲ್ಲ. ಸಂಪತ್ತು ಅದು ಪುಣ್ಯದಿಂದ ಬರೋದು, ಸಂಪತ್ತು ಇದರಿಂದ ಆಗೋದಿಲ್ಲ. ಹಾಗಾಗಿ ಯಾರು ಇದನ್ನು ಅಸೂಯೆ ಪಡುತ್ತಾ ನನ್ನ ಈ ಮತವನ್ನ ಅಭಿಪ್ರಾಯವನ್ನ ಅವರು ಅನುಸರಣೆ ಮಾಡೋದಿಲ್ಲ, ಅವರು ಎಲ್ಲಾ ಜ್ಞಾನದಲ್ಲೂ ಮೋಹಗೊಂಡವರು. ತಿಳ್ಕೊ ಅರ್ಜುನ, ಅವರು ಅಚೇತಸರು, ಅವಿವೇಕಿಗಳು, ನಷ್ಟರು, ಹಾಳ ಹೋದವರು ಎಂಬುದಾಗಿ ತಿಳ್ಕೊಂಡ್ರೆ ಭಗವಂತನ ಅಭಿಪ್ರಾಯದಲ್ಲಿ ಈ ಅಧ್ಯಾತ್ಮ ಮಾರ್ಗ ಇಲ್ಲ ಅವರಿಗೆ. ಕರ್ಮಯೋಗದಿಂದ ದೊರಕುವಂತಹ ನಿವೃತ್ತಿ ಮಾರ್ಗ, ಅಧ್ಯಾತ್ಮ ಮಾರ್ಗ, ತತ್ವಜ್ಞಾನ ಮಾರ್ಗ ಅವರಿಗಿಲ್ಲ. ಹಾಗೆ ಲೌಕಿಕ ಮಾರ್ಗದಲ್ಲಿದ್ದೆ, ಲೌಕಿಕದಲ್ಲೇ ಇದ್ರೆ ಅವರು ಏನು ಬಾಕಿ ಎಲ್ಲರೂ ಯಥಾಯೋ ಉಪಕರಣವಂತಾನ್ ಜೀವಿತಂ ತಥೈವತೆ ಜೀವಿತಂ ಅಷ್ಟೇ. ಉಪಕರಣವಂತವರಿಗೆ ಯಾವ ಬದುಕಿರುತ್ತೋ ಅಷ್ಟೇ ಬದುಕು. ಅವ್ರಿಗೆ ಕ್ಷಣಕ್ಕೆ ಅವನಷ್ಟು ಸರಿ ಸತ್ತು ಹೋಗ್ತಾರೆ. ನೇರ ಪುರುಷಾರ್ಥ ಇಲ್ಲ. ಒಬ್ಬರೇ ಬಂದಿರ್ತಾರೆ, ಒಬ್ಬರೇ ಹೋಗ್ತಾರೆ. ಇದು ಹಾಗೆ ಯಾರು ಅನೇಕ ಕುಡ್ಕೊಂಡು ಹೋಗಲ್ಲ. ಏತು ತದ್ವಿಪರೀತ ಏತದು ಮೇ ಮಮ ಮತಂ ಅಭ್ಯಸೂಯಂತಹ ನಿಂದಂತಹ ನ ಅನುತಿಷ್ಠಂತಿ ನ ಅನುವರ್ತಂತೆ ಸರ್ವೇಷು ಜ್ಞಾನೇಷು ವಿವಿಧಂ ಮೂಢಾಃ ತೇ ಸರ್ವಜ್ಞಾನ ವಿಮೂಢಾಃ. ಯಾರಾದರೂ ಈ ಅದಕ್ಕೆ ವಿಪರೀತವಾಗಿ ಈ ಹಿಂದಿನ ಶ್ಲೋಕದಲ್ಲಿ 31ನೇ ಶ್ಲೋಕಕ್ಕೆ ಹೇಳಿದ್ದಕ್ಕೆ ವಿಪರೀತವಾಗಿ ಅಲ್ಲಿ ಶ್ರದ್ಧಾವಂತೋ ಅನಸೂಯಂತೋ ಅಂತ ಹೇಳಿದ್ರು. ಶ್ರದ್ಧಾವಂತೋ ಅನಸೂಯಂತಹ, ಇಲ್ಲಿ ಅಸೂಯಂತಹ ಅಶ್ರದ್ಧಾನ ಅಂತ ಅರ್ಥ. ಹಾಗೆ ವಿಪರೀತರಾಗಿ ನನ್ನ ಈ ಮತವನ್ನ ಅಸೂಯೆ ಪಡೋದು ಅಂದ್ರೆ ನಿಂದೆ ಮಾಡೋದು. ಭಗವಂತ ಸಂಧಾನಕ್ಕೆ ಹೋದಾಗ ಎಷ್ಟು ಹಿತವಾದ ಮಾತನ್ನ ಆಡ್ದ ಅಂದ್ರೆ ದುರ್ಯೋಧನಿಗೂ ಧೃತರಾಷ್ಟ್ರನಿಗೂ ಎಂಥ ವಂಶ ಅಲ್ಲಿ ಶುರು ಮಾಡ್ಕೊಂಡು ಹೇಗೆ ಗೊತ್ತಾ, ಈ ಕುರುವಂಶ ಎಷ್ಟು ದೊಡ್ಡದು, ಎಲ್ಲಿಂದ ಬಂದಿದ್ದು, ಎಂಥ ಉತ್ತಮವಾದ ವಂಶ, ಹೇಗೆ ನಡ್ಕೊಂಡು ಬಂದಿದ್ದು ನಿಮ್ಮ ಪೂರ್ವಿಕರು, ಅದನ್ನ ನೋಡಿ ನೀವು ಆ ನಡವಳಿಕೆ ನೀವು ಇಟ್ಕೊಳ್ಳಿ, ಆ ನಡವಳಿಕೆ ಇಟ್ಕೊಂಡು ಶ್ರೇಯಸ್ಸಾಗುತ್ತೆ ಅಂತ ಅದನ್ನ ಶುರು ಮಾಡಿಕೊಂಡು ನಿಮ್ಮ ಷರತ್ತಿನಂತೆ ಏನು ಆಗಿತ್ತೋ ಅದರಂತೆ ಪಾಂಡವರು ನಡ್ಕೊಂಡಿದ್ದಾರೆ. ಏನು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, ಅದು ಮುಗಿಸ್ಕೊಂಡಿದ್ದಾರೆ. ಅದು ಆಡಬಾರ್ದಾಗಿತ್ತು, ಅದು ಆ ವಿಷಯ ಬೇರೆ. ಆಮೇಲೆ ಅವ್ರಿಗೆ ಅಧಿಕಾರದಿಂದ ಕೇಳ್ತಾ ಇರುವಂತಹ ಆಸ್ತಿ ಅವ್ರಿಗೆ ಭಿಕ್ಷೆ ಬೇಡ್ತಾ ಇಲ್ಲ, ನೀವು ಕೊಡ್ಲೇಬೇಕು, ನೀವು ಅದೇ ಷರತ್ತು. ಈಗ ಕೊಡಲ್ಲ ಅಂತಂತೀನಿ, ಇದಕ್ಕೆ ಅರ್ಥ ಏನು, ಯಾಕೆ ಹೀಗೆ ಮಾತಾಡ್ತಿದ್ದೀರಾ, ಯಾಕೆ ಹೀಗೆ ನಡ್ಕೊಳ್ತೀರಾ, ಏನಾಗಿದೆ ಕೊಡೋದಕ್ಕೆ ನಿಮ್ಗೆ, ಏನ್ ತೊಂದ್ರೆ ಅಂತ ಭಗವಂತ ಅದೇ ವಿಷಯ ಇಟ್ಟ, ಯಾಕೆ ಕೊಡೋದಿಲ್ಲ ಅಂತ. ಅದಕ್ಕೇನು ದುರ್ಯೋಧನ ಅದೇ ಅದು 4 ಜನ ಒಂದು ಸೀಟು, ದುರ್ಯೋಧನ, ದುಶ್ಯಾಸನ, ಶಕುನಿ, ಕರ್ಣ. ಅವರು ಈ ಕಡೆ ಇವ್ನು ಕೂತ್ಕೊಂಡಿದ್ದಾನೆ, ಧೃತರಾಷ್ಟ್ರ ಸಿಂಹಾಸನ ಕೂತಿದ್ದಾನೆ, ಕೃಷ್ಣ ಈ ಕಡೆ ಕೂತಿದ್ದಾನೆ. ಅವ್ರು ತಿವಿತಾ ಇದ್ದಾರೆ ನೋಡೋದು. ಪಾಂಡವರ ಕಡೆಯಿಂದ ಹೇಗೆ ಕೇಳ್ತಾ ಇದ್ದಾರೆ ಕೃಷ್ಣ, ಹಿಂಗೆ ಯಾಕೆ ವಕ್ರ ಕೇಳ್ತಾ ಇದ್ದಾನೆ. ನ್ಯಾಯವಾಗಿ ಶಾಸ್ತ್ರಸಮ್ಮತವಾಗಿ ಕೇಳ್ತಾ ಇದ್ರೆ ಪಾಂಡವ ಪಕ್ಷಪಾತಿಯಾಗಿ ಕೇಳ್ತಾ ಇದ್ದಾನೆ ಅಂತ ಅರ್ಥ ಮಾಡ್ತಾರೆ ಅವರು. ಅವ್ರ ಮನಸ್ಸಿನಲ್ಲಿ ಕೊಡಬಾರ್ದು, ಕೊಡೋದಿಲ್ಲ ಅಂತ ಇಟ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ನೀವು ಯಾಕೆ ಕೊಡಲ್ಲ ಅಂತ ಕೇಳಿದ್ರೆ ಕೊಡ್ರಿ ಕೇಳಕ್ ಬಂದಿದ್ಯಾ ನೀನು ಅಂತಲ್ಲ. ನಾವು ಕೊಡ್ರಿ ಕೇಳಿದ್ರೆ ನಾನು ಬೇಡಕ್ ಬಂದಿಲ್ಲ, ನಾನು ಹೇಳುದು ಧರ್ಮ. ಅವ್ರು ನ್ಯಾಯದಿಂದ ಇದ್ದಾರೆ, ನ್ಯಾಯದಿಂದ ನೀವು ಕೂಡ ಆ ಶರ್ತ್ ಒಪ್ಕೊಂಡಿದ್ದೀರಾ ಕೊಡಿ. ನೀವೇ ಸೋತು ನೀವು ಕಾಡಿಗೆ ಹೋಗಿದ್ರೆ ಕೊಟ್ಟೆ ಕೊಡ್ತಿದ್ದವರು, ಕೊಡ್ಲೇಬೇಕು. ಅವರಾದ್ರೆ ಕೊಡಲ್ಲ ಅನ್ನೋಕೆ ಎಲ್ಲಿ ಬರುತ್ತೆ. ಅದಕ್ಕೆ ಅವ್ರು ಏನ್ ಮಾಡಿದ್ರು ಇದು ಮಾಡ್ಲಿಲ್ಲ, ಆ ಮಾತನ್ನ ಅಂಗೀಕರಿಸ್ಲಿಲ್ಲ, ತಿರಸ್ಕಾರ ಮಾಡಿದ್ರು. ಹಾಗಾಗಿ ಅದು ಆಗಬೇಕಾದದ್ದು ಆಯ್ತು, ಮುಂದೆ ಅದು ಅವರ ಹಣೆ ಬರ. ಒಟ್ಟು ಮೇಲೆ ಯಾರು ಭಗವಂತನ ಮತವನ್ನ ನಿಂದೆ ಮಾಡ್ತಾರೆ, ಅದು ಒಪ್ಕೊಳ್ಳೋದಿಲ್ಲ, ಅದೇ ನಿಂದೆ. ಒಪ್ಕೊಳ್ದೇ ಇರೋದು ಅಥವಾ ಅದ್ರ ಬಗ್ಗೆ ಪರಿಹಾಸ ಮಾಡೋದು. ಅವ್ನು ಹೇಳ್ಬಿಡ್ತಾನೆ, ಹೇಳ್ಬಿಟ್ಟು ಮಾಡ್ಬಿಡಕ್ಕಾಗತ್ತ, ಅವ್ನು ಹೇಳಿ ಏನ್ ಮಾಡ್ತಾನಪ್ಪ. ಯಾವ್ದಕ್ಕೆ ಅಸೂಯ ಲೋಕ ಸೂಯತೆ ಸೋ ಅಸ್ಮಿನ್ ಗುಣ ಆಯ್ತು ಅಸೂಯ ಅಂತ ಇರೋದು. ಅವನಲ್ಲಿರೋ ಗುಣ ನಮ್ಮನ್ನು ಹುಟ್ಟದೇ ಇದ್ದಾಗ ಅಸೂಯ ಅಂತ. ಇಲ್ಲಿ ಅಸೂಯ ಅನ್ಸಬೇಕರ್ಸ ಅಲ್ಲಿ ಸಹನೆ ಇಲ್ಲದೆ ಅವನ ಮಾತಿನ
ಉಪದೇಶಕ್ಕೆ ಸಹನೆ ಇಲ್ಲದೇನೆ ಅನುಸರಣೆ ಮಾಡದೇ ಇರೋದೇ ಅಸೂಯೆ. ಅವ್ನು ಹೇಳಿದಕ್ಕೆ ಸಹಿಸ್ಕೊಳ್ದೆ ಹೇಳ್ಬಿಡ್ತಾನೆ, ಮಾಡ್ರಿ ಸುಮ್ಮನೆ ಮಾಡ್ರಿ, ಫಲ ಇಲ್ದೇನೆ ಮಾಡ್ರಿ, ಏನು ಮಾಡ್ರಿ ಅಂತ ಏನ್ ಮಾಡ್ತಾನಪ್ಪ, ಒದ್ದಾಡಿ ಮಾಡ್ಬಿಟ್ಟು ಖರ್ಚು ಮಾಡ್ಬಿಟ್ಟು ಏನು ಫಲ ಇಲ್ಲ ಅಂದ್ರೆ ಯಾರು ಒಪ್ತಾರೆ? ಬೇಡ ನಮ್ಗೆ, ಇಲ್ಲ ಮಾಡೋದೇ ಇಲ್ಲ, ಇಲ್ಲ ಮಾಡಿದ್ರೆ ಫಲಕ್ಕಾಗಿ ಮಾಡ್ತೀವಿ. ಇದು ಲೋಕದ 99 ಜನರ ಅಭಿಪ್ರಾಯ. ಹಾಗಾಗಿ ಈ ಈ ಮತವನ್ನ ಅಸೂಯೆ ಪಡುತ್ತಾ ನಿಂದಿಸುತ್ತಾ ಅನುಸರಣೆ ಮಾಡೋದಿಲ್ವೋ ಅವರು ಎಲ್ಲಾ ಜ್ಞಾನದಲ್ಲೂ ಭಗವಂತ ಇದು ಸೇರಿಸ್ದ. ನಾವಾಗ ಅವ್ರಿಗೆ ಅಧ್ಯಾತ್ಮ ಜ್ಞಾನ ಇಲ್ಲ ಅಂತ ಒಂದೇ ಅರ್ಥವಾಗೋದು, ಆದ್ರೆ ಲೌಕಿಕ ಜ್ಞಾನದಲ್ಲೂ ಅವರು ಫೇಲ್ ಆದವರು ಅಂತ ಇದ್ದಾರೆ. ಅವರು ಇಲ್ಲೂ ಕೂಡ ಲೌಕಿಕ ಇಲ್ಲಿ ಬನ್ನಿ ಜ್ಞಾನದಲ್ಲೂ ಕೂಡ ಅವರು ರಾಗದ್ವೇಷಕ್ಕೆ ಪಕ್ಕಾದವರಾಗಿ, ಅಭಿಮಾನಕ್ಕೆ ಸಿಕ್ಕಾಕೊಂಡವರಾಗಿ ಸುಮ್ಮನೆ ಜಗಳ ಮಾಡೋದು, ದ್ವಂದ್ವ ಮಾಡೋದು, ವ್ಯಾಜ್ಯ ಮಾಡೋದು, ಬರೀ ದೊಂಬಿ ಮಾಡೋದೇ ಹೊರತು ನೆಮ್ಮದಿ ಅವ್ರಿಗೆ ಇರೋದೇ ಇಲ್ಲ. ಯಾಕಂದ್ರೆ ನೆಮ್ಮದಿ ಬರೋದು ಮನಸ್ಸಮಾಧಾನದಿಂದ, ಅವ್ರಿಗೆ ಮನಸ್ಸಮಾಧಾನ ಆಗೋದೇ ಇಲ್ಲ. ಏನು ಮಾಡೋದು, ಕರ್ಮಯೋಗ ಮಾಡದೇ ಇದ್ಮೇಲೆ, ವಿವೇಕ ಇಲ್ಲದೇ ಇದ್ಮೇಲೆ ಮನಸ್ಸಮಾಧಾನ ಬರೋದೇ ಇಲ್ಲ. ಹಾಗಾಗಿ ಲೌಕಿಕ ಜೀವನದಲ್ಲಿ ಅವರಿಗೆ ಒದ್ದಾಟ, ಕಷ್ಟ, ಜಂಜಾಟ, ಪರದಾಟ ಇದ್ದೇ ಇರೋದು, ಏನು ಮಾಡೋಕ್ಕಾಗಲ್ಲ. ಎಲ್ಲಾ ಜ್ಞಾನದಲ್ಲೂ ಮೋಹಗೊಂಡವರಾಗಿ ಅವ್ರು ಹಾಳಾ ಹೋದವರೆಂಬುದಾಗಿ ತಿಳಿದುಕೊಂಡ್ಬಿಟ್ಟ. ತಾನ್ ವಿಧಿ ನಷ್ಟಾನ್ ನಾಶಂಗತಾನ್ ಅಚೇತಸ ಅವಿವೇಕಿನ. ಅವರು ನಷ್ಟರಾದ ನಶ ಅದರ್ಶನೆಯಿಂದ ಅವರು ಹಾಳಾ ಹೋದವರು, ಅವರು ನಾಶಂಗ ಹೊಂದಿದವರು ಅವಿವೇಕಿಗಳು ಎಂಬುದಾಗಿ ತಿಳಿದುಕೋ. ಈ ವಿವೇಕ ಮಾರ್ಗವನ್ನು ಉಪದೇಶ ಮಾಡಿದಾಗ ಅನುಸರಣೆ ಮಾಡದೇ ಇದ್ಮೇಲೆ ಇನ್ನು ಇಂದ್ರಿಯ ಸುಖಕ್ಕಾಗಿ, ವಿಷಯದ ಪ್ರಾಪ್ತಿಗಾಗಿ ಅವರು ಒದ್ದಾಡ್ತಾ ಇದ್ರೆ ಅವರಿಗೆ ಅನುಭವ ಮಾಡ್ತೀನಿ, ಅವ್ರದ್ದು ಪ್ರಯತ್ನ ಎಷ್ಟಿರತ್ತೋ ಅದಕ್ಕೆ ಬರುವಂತ ರಿಸಲ್ಟ್ ತುಂಬಾ ಕಮ್ಮಿ ಇರುತ್ತೆ. ಎಲ್ಲೋ ಯಾವ್ದೋ ವರ್ಷಲ್ಲಿ ಇದು ಕೃಷ್ಣ ಹೇಳ್ತಾರಲ್ಲ ಗುರುಗಳೇ, ಕರ್ಮಯೋಗ ಮಾಡ್ದೇವ್ರನ್ನ ಅವ್ರಿಗೆ ಬುದ್ಧಿ ಇಲ್ಲಪ್ಪ, ಆದ್ರೆ ಅವ್ರನ್ನು ಚೆನ್ನಾಗಿ ಎನ್ಕರೇಜ್ ಮಾಡು ಅನ್ನೋಂಗೇನೋ ಹೇಳ್ತಾರಲ್ವಾ, ಮತ್ತೆ ಅದೇಂಗೆ ಅಪ್ಲೈ ಆಗುತ್ತೆ? ಜೋಶಿಯೇ ಸರ್ವಕರ್ಮ ಕಾಮ್ಯಕರ್ಮದಲ್ಲಿ ಇದ್ದವನನ್ನು ಕೂಡ ಕಾಮ್ಯಕರ್ಮ ಬಿಡಿಸ್ಬೇಡ ಅಂತ ಹೇಳ್ದ. ಆದ್ರೆ ಭಗವಂತ ಕರ್ಮಯೋಗವನ್ನು ಹೊಗಳ ಪ್ರಸಂಗದಲ್ಲಿ ಕರ್ಮಯೋಗವನ್ನ ಎತ್ತಬೇಕೆ ಹೊರತು ಇಲ್ಲಿ ಕಾಮ್ಯಕರ್ಮವನ್ನ ಮಾಡೋದು ಹೇಳ ಅಲ್ಲಲ್ಲ. ಅಲ್ಲ, ನನ್ನ ಮತವನ್ನು ಅನುಸರಣೆ ಮಾಡದೇ ಇದ್ರೆ ಅಂದ್ರೆ ಕರ್ಮಯೋಗ ಮಾಡದೆ ಹೋದ್ರೆ ಕಾಮ್ಯಕರ್ಮ ಮಾಡಿದ್ರೆ ಅದನ್ನ ಇದು ಮಾಡ್ತಿದ್ದೀರಾ ಅಂತ ಅವ್ರು ಅರ್ಥ ಮಾಡ್ತಾ ಇದ್ದಾರೆ. ಅಲ್ಲ, ಮುಂಚೆ ಅವ್ರು ಹೇಳಿದಾರಲ್ಲ ಭಗವಂತನೇ, ಲೈಕ್ ಅಲ್ಲಿ ಪರವಾಗಿಲ್ಲ ಮಾಡದೇ ಇದ್ರು ಅವ್ರನ್ನ ಎನ್ಕರೇಜ್ ಮಾಡಪ್ಪ, ಅವ್ರಿಗೆ ಬುದ್ಧಿ ಇಲ್ಲ, ಏನು ಮಾಡಕ್ಕಾಗಲ್ಲ. ಕರೆಕ್ಟ್. ಅದು ಏನೂ ಮಾಡದೇ ಇದ್ದವರಿಗೆ ಕಾಮ್ಯಕರ್ಮ ಮಾಡೋದು ಬೆಟರ್ ಅಂತ ಒಪ್ಕೊಂಡಿದ್ದಾನೆ. ಕರ್ಮ ಮಾಡ್ತಾ ಇದ್ದಾನಲ್ಲ ಅಂತ ಒಪ್ಕೊಂಡಿದ್ದಾನೆ. ಅದು ಇಲ್ಲಿ ಕರ್ಮಯೋಗ ಪ್ರಕರಣದಲ್ಲಿ ಕರ್ಮಯೋಗವನ್ನು ಹೊಗಳುವಾಗ ಕಾಮ್ಯಕರ್ಮದ ವಿಚಾರ ತಗೊಂಡ್ಬರಲ್ಲ. ಕರ್ಮಯೋಗವನ್ನು ಮಾಡದೇ ಇದ್ರೆ ಅಂದ್ರೆ ಕರ್ಮಯೋಗವನ್ನು ಮಾಡದೇ ಇದ್ರೆ ಲೌಕಿಕವಾಗಿ ಬರೀ ಲೌಕಿಕ ಕರ್ಮದಲ್ಲೇ ಇದ್ದವರು ಅಷ್ಟೇ ಅರ್ಥ ಹೊರತು ಕಾಮ್ಯಕರ್ಮ ಮಾಡ್ತಾ ಇರೋರು ಅನ್ನೋ ಒಂದಕ್ಕೆ ಸೀಮಿತ ಆಗೋಲ್ಲ. ಕಾಮ್ಯಕರ್ಮ ಮಾಡೋಲ್ಲ ಹಾಳ ಹೋದ್ರು, ನೆಟ್ಟರು, ಅವಿವೇಕಿಗಳು ಅಂತ ಅದು ಒಬ್ಬರನ್ನ ಬೈತಾ ಇದ್ದಾರೆ ಅನ್ಕೋಬೇಡಿ, ಎಲ್ಲರನ್ನೂ ಸೇರಿಸಿ ಬೈತಾ ಇದ್ದಾರೆ. ಕರ್ಮಯೋಗ ಮಾಡದೇ ಇರುವ ಎಲ್ಲಾ ಲೌಕಿಕ ವೈದಿಕರೆಲ್ಲರೂ ಕಾಮ್ಯಕರ್ಮ ಮಾಡೋರು ಹೌದು, ಲೌಕಿಕರು ಹೌದು, ಅವರೆಲ್ಲರೂ ಹಾಳ ಹೋದವರು ತಿಳ್ಕೊಂತ ಅಂತ ಇರೋದು. ಅವ್ರೇನಂತ ವಿರೋಧ ಆಯ್ತಲ್ಲ ಅಂತ, ಇಲ್ಲಿ ಹಾಳ ಹೋಗ್ಬಿಟ್ರೆ ಅಲ್ಲಿ ಎಂಕರೇಜ್ ಮಾಡೋದು ಯಾಕೆ ಹೇಳ್ಬೇಕಾಯ್ತು ಅವ್ರನ್ನ ಅಂತ ಅವ್ರನ್ನ ಪ್ರಶ್ನೆ. ಇಲ್ಲಿ ಹಾಳ ಹೋಗ್ತಾರೆ ಶಬ್ದಕ್ಕೆ ಅರ್ಥ, ಇಲ್ಲಿ ಕರ್ಮಯೋಗದಿಂದ ಬರುವಂತಹ ಫಲ ಕಾಮ್ಯಕರ್ಮದಿಂದ ಸಿಗೋದಿಲ್ವಲ್ಲ, ಅಷ್ಟರ ಮಟ್ಟಿಗೆ ಅವ್ರು ಕೀಳು ಅಂತ ಅಷ್ಟೇ ಅರ್ಥವೇ ಹೊರತು ಅವರು ಕಾಮ್ಯಕರ್ಮ ಮಾಡೋರನ್ನ ತಪ್ಪಿಸು ಅಂತ ಇಲ್ಲಿ ಅದಕ್ಕೆ ವಿರುದ್ಧ ಹೇಳ್ತಾ ಇಲ್ಲ ಭಗವಂತ. ಕಾಮ್ಯಕರ್ಮ ಮಾಡೋರು ಮಾಡ್ಬೇಡ ಅಂತ ಹೇಳ್ತಾ ಇದ್ದಾನೆ ಅಂತ ಅರ್ಥ ಮಾಡ್ಬಾರ್ದು. ಇದಕ್ಕೆ ಕರ್ಮಯೋಗವನ್ನು ಹೊಗಳೋದಾಗಲಿ ಕರ್ಮಯೋಗವನ್ನೇ ಹೊಗಳ್ತಾ ಇದ್ರೆ ಅಷ್ಟೇ ಅಷ್ಟೇ ಹೊರತು ಸದ್ಯಕ್ಕೆ ಕಲ್ತನ ಮಾಡಿಯೋ ತಲೆ ಬುಡೆ ಹೊಡೆದೋ ದುಡ್ಡು ತಗೊಳ್ಳೋವರಿಗೆ ಕಾಮ್ಯಕರ್ಮ ಮಾಡ್ತಾ ಇದ್ರೆ ಅದು ಮಾಡು, ಸದ್ಯಕ್ಕೆ ಅದನ್ನೇ ಮಾಡು ಅಂತ ಹೇಳೋದು ಒಂದು ಹಂತದ ಉಪದೇಶ ಉಂಟು, ಅದಿಲ್ಲ ಅನ್ನಲ್ಲ. ಅದಕ್ಕಿಂತ ಮೇಲ್ಮಟ್ಟದ ಉಪದೇಶ ಕರ್ಮಯೋಗ. ಪುನಃ ಕಾರಣಾತ್ ತ್ವದೀಯಂ ಮತಂ ನಾನುತಿಷ್ಠಂತಿ ಪರಧರ್ಮಾನ್ ಅನುತಿಷ್ಠಂತಿ ಸ್ವಧರ್ಮಂಚ ನಾನುವರ್ತಂತೆ ತತ್ ಪ್ರತಿಕೂಲಾಃ ಕಥಂ ನ ಬಿಭ್ಯತಿ ತಚ್ಛಾಸನ ಅತಿಕ್ರಮ ದೋಷಾತ್ ತತ್ರಾಹ. ಅಲ್ಲ ಭಗವಂತ, ನೀನು ಇಷ್ಟರ ಮಟ್ಟಿಗೆ ಕರ್ಮಯೋಗ ಮಾಡಲೇಬೇಕು ಅಂತ ಒತ್ತಿ ಹೇಳ್ತಾ ಇದ್ದಾಗಲೂ ಕೂಡ ನಿನ್ನ ಮತವನ್ನ ಅನುಸರಣೆ ಮಾಡದೇ ಇರ್ತಾರಲ್ಲ ಜನ, ಅದ್ಯಾಕೆ ಹಾಗೆ ಅನುಸರಣೆ ಮಾಡದೇ ಇರ್ತಾರೆ? ಅದಂಗೆ ಅವ್ರಿಗೆ ನೀನು ಸರ್ವಜ್ಞನಾಗಿ ಕೃಷ್ಣ ಮುಂದೆ ಜಗದ್ಗುರು ಮತ್ತೆ ಜಗದ್ಗುರುವಾಗಿ ನೀನು ಉಪದೇಶ ಮಾಡ್ತಾ ಇದ್ದದ್ದನ್ನು ಕೂಡ ತಿರಸ್ಕರಿಸಿ ನಿನ್ನ ಮತವನ್ನು ಅನುಸರಣೆ ಮಾಡಲ್ಲ ಅಂದ್ರೆ ಅದಂಗೆ ಅವ್ರಿಗೆ ಆ ರೀತಿ
ಮಾಡದೇ ಇರೋಕೆ ಆಗತ್ತೆ, ನಿನ್ನ ಮಾತನ್ನ ಅನುಸರಣೆ ಮಾಡಿರೋಕೆ ಹೆಂಗಾಗತ್ತೆ? ಒಂದು. ಇನ್ನೊಬ್ಬರ ಧರ್ಮವನ್ನೇ ತನ್ನ ವರ್ಣಾಶ್ರಮಕ್ಕೆ ಹೇಳದೇ ಇರುವಂತಹ ಕರ್ಮವನ್ನ ಬೇರೆ ವರ್ಣಕ್ಕೆ ಹೇಳಿದನ್ನ ಇವ್ರು ಮಾಡೋದು. ಕ್ಷತ್ರಿಯ ಧರ್ಮವನ್ನು ಬ್ರಾಹ್ಮಣ ಮಾಡೋದು, ಬ್ರಾಹ್ಮಣದನ್ನು ಕ್ಷತ್ರಿಯ ಮಾಡೋದು, ಶೂದ್ರದನ್ನು ಬ್ರಾಹ್ಮಣ ಮಾಡೋದು. ಹೀಗೆ ಪರಧರ್ಮ ಅಂದ್ರೆ ತನ್ನ ವರ್ಣಾಶ್ರಮಕ್ಕೆ ಹೇಳಿದ್ದನ್ನು ಬಿಟ್ಟು ಮತ್ತೊಬ್ಬರ ವರ್ಣಾಶ್ರಮಕ್ಕೆ ಹೇಳಿದ್ದನ್ನು ಮಾಡೋದು ಪರಧರ್ಮ ಅನುಷ್ಠಾನ. ಅದನ್ನಾದ್ರೂ ಹೆಂಗ್ ಮಾಡ್ತಾರೆ? ಆ ಮಾಡೋಕ್ಕೆ ಅವ್ರಿಗೆ ಏನ್ ಕಾರಣ? ಆಮೇಲೆ ಸ್ವಧರ್ಮವನ್ನು ಮಾಡದೇ ಇರೋದಕ್ಕಾದ್ರೂ ಅದಕ್ಕೇನ್ ಕಾರಣ? ಪರಧರ್ಮ ಅದ ಅರ್ಥಾತ್ ಪರಧರ್ಮ ಮಾಡ್ತಿದ್ದಾರೆ, ಸ್ವಧರ್ಮ ಬಿಟ್ಟಿದ್ದಾರೆ ಅಂತ ಅರ್ಥ. ಸ್ವಧರ್ಮವನ್ನು ಮಾಡ್ಕೊಂಡು ಪರಧರ್ಮ ಮಾಡ್ತಿದ್ದಾರೆ ಅಂತ ಅರ್ಥ ಅಲ್ಲ. ಪರಧರ್ಮ ಮಾಡ್ತಿದ್ದಾರೆ ಅಂದ್ರೆ ಸ್ವಧರ್ಮ ಬಿಟ್ಟು ಪರಧರ್ಮ ಮಾಡ್ತಿರ್ತಾರೆ ಅಂತ. ಸ್ವಧರ್ಮವನ್ನು ಬಿಟ್ರಲ್ಲ, ಯಾಕೆ ಬಿಟ್ರು ಅವರು? ಪರಧರ್ಮವನ್ನು ಮಾಡ್ತಿದಾರಲ್ಲ, ಅದಕ್ಕೇನು ಕಾರಣ? ಎರಡು ಸೇರಿಸಿ. ಆಮೇಲೆ ನಿನಗೆ ಪ್ರತಿಕೂಲರಾದವರಾಗಿದ್ದು, ನಿನಗೆ ವಿರುದ್ಧರಾದವರಾಗಿದ್ದು, ಭಗವಂತನ ವಾಕ್ಯಕ್ಕೆ ಭಗವಂತನ ಅಭಿಪ್ರಾಯಕ್ಕೆ ವಿರುದ್ಧರಾದವರಾಗಿದ್ದು ಅದೆಂಗೆ ಅವ್ರು ಹೆದರ್ಕೊಳ್ಳದೆ ಇರ್ತಾರೆ? ಇನ್ನು ಶಾಸನವನ್ನ, ಇನ್ನ ಒಂದು ಕಟ್ಟಪ್ಪಳೆ, ಇನ್ನ ಒಂದು ನಿಯಮ ಇದೆಯಲ್ಲ, ಅದನ್ನು ಅತಿಕ್ರಮ ಮಾಡಿದ್ರ ಒಂದು ದೋಷದಿಂದ ಅವ್ರಿಗೊಂದು ಅನ್ಯಾಯ, ಒಂದು ಪ್ರತಿಕೂಲ ತೊಂದರೆ ಆಗ್ಬೇಕಲ್ಲ, ಒಂದು ಅನಿಷ್ಟ ಆಗ್ಬೇಕಲ್ಲ. ಆ ಅನಿಷ್ಟದಿಂದ ಹೆದರ್ಕೊಳ್ಳದೆ ಹೆಂಗಿರ್ತಾರೆ ಅವರು? ಅದೆಂಗೆ ಅವರು ನಿನ್ನ ವಾಕ್ಯವನ್ನು ಮೀರ್ಕೊಂಡು ತಮ್ಮ ಸ್ವಧರ್ಮವನ್ನು ಬಿಟ್ಕೊಂಡು ಪರಧರ್ಮ ಅನುಸರಣೆ ಮಾಡುತ್ತಾ ನಿನ್ನ ಅಭಿಪ್ರಾಯವನ್ನು ಅನುಸರಣೆ ಮಾಡಿದೇನೆಯೇ ಮನ ಬಂದಂತೆ ನಡ್ಕೊಳ್ತಾರಲ್ಲ, ಅದ್ ಹೆಂಗ ಅವ್ರು ನಡ್ಕೊಳ್ತಾರೆ? ಅದಕ್ಕೇನ್ ಕಾರಣ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಅರ್ಜುನ. ಅದೇ ಸ್ವಧರ್ಮಾನುಷ್ಠಾನವೇ ಭಗವಂತನ ಮತ ಅದು. ಹೌದು. ನಿನಗೆ ಪ್ರತಿಕೂಲರಾಗಿ ವಿರುದ್ಧರಾದವರಾಗಿದ್ದು ಅದಂಗೆ ಹೆದರ್ಕೊಳ್ಳದೆ ಇರ್ತಾರೆ. ನಿನ್ನ ಶಾಸನವನ್ನು ನಿನ್ಗೆ ಸುಗ್ರೀವಾಜ್ಞೆ ಅಂತ ಹೇಳಿ ಸುಗ್ರೀವ ಅವನ ಆರ್ಡರ್ ಮಾಡಿದ ಅಂದ್ರೆ ಅದನ್ನ ಮೀರಿದ್ರೆ ಮನದಂಡನೆ ಕೊಡ್ತಾನೆ. ಅದಕ್ಕೆ ಹೆದರ್ಕೊಂಡು ಅದಕ್ಕೆ ಭಾಗ್ಯ ಅದರಿಂದ ನಡ್ಕೊಳ್ತಾ ಇರೋ ಮೀರೋಲ್ಲ. ಆ ರೀತಿ ನಿನ್ನ ಮಾತು ಅಷ್ಟರ ಮಟ್ಟಿನ ಒಂದು ನಿಯಮಬದ್ಧವಾದ ಮಾತು. ಅದನ್ನು ಮೀರಿ ಹೆಂಗೆ ಮನ ಬಂದಂಗೆ ನಡ್ಕೊಂಡ್ಬಿಡ್ತಾರೆ ಜನ. ಅದಕ್ಕೇನ್ ಕಾರಣ? ಅದಕ್ಕೆ ಭಗವಂತ ಉತ್ತರ ಕೊಡ್ತಾನೆ. ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತಿ ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. सदृशं चेष्टते स्वस्याः प्रकृतेः ज्ञानवान् अपि प्रकृतिं यान्ति भूतानि निग्रहः किं करिष्यति. ಜ್ಞಾನವಾನಪಿ, ತಿಳಿದವನು ಕೂಡ, ಶಾಸ್ತ್ರಜ್ಞ ವಿವೇಕಿ ಓದವನು ಚೆನ್ನಾಗಿ ತಿಳ್ಕೊಂಡವನಾಗಿದ್ರು ಕೂಡ ಸ್ವಸ್ಯಾಹ ಪ್ರಕೃತಿ, ತನ್ನ ಪ್ರಕೃತಿ ಇದೆ. ಪ್ರಕೃತಿ ಅಂದ್ರೆ ಹುಟ್ಟಾಗಿ ಬಂದಂತಹ ಒಂದು ಗುಣ ಸ್ವಭಾವ. ಕಲಿಯದೇನಿಯೇ ಹೋದ ಜನ್ಮದ ಮಾಡಿದ ಪುಣ್ಯ ಪಾಪದ ಫಲವಾಗಿ ಈ ಜನ್ಮದ ಆರಂಭದಲ್ಲಿ ತಾನಾಗೆ ಎದ್ಕೊಳ್ತಲ್ಲ. ಕೆಲವು ಕೀಚೆ ಮಾಡೋದು, ಅಥವಾ ತೊಂದರೆ ಕೊಡೋದು, ಹಿಂಸೆ ಮಾಡೋದು, ಅಥವಾ ಇನ್ನೇನು ಬೇರೆ ಬೇರೆ ಕೋಪ ತಾಪ ಇತ್ಯಾದಿ ಸ್ವಧರ್ಮ ಅತಿಕ್ರಮಣ. ಇನ್ನು ಪುಣ್ಯಾತ್ಮನಿಗೆ ಸಾತ್ವಿಕವಾಗಿರೋದು, ಸಮಾಧಾನವಾಗಿರೋದು, ಉಪಕಾರ ಮಾಡೋದು ಈ ಸ್ವಭಾವ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಸ್ವಭಾವ ಅಂತ ಇರುತ್ತೆ. ಅದು ಜನ್ಮಾಂತರ ಮಾಡಿದ್ದಾದ ಪುಣ್ಯ ಪಾಪದಿಂದ ಈ ಜನ್ಮದಲ್ಲಿ ಅಭ್ಯಾಸ ಮಾಡದೇನೆ ಬರುವಂತಹ ಗುಣ ಸ್ವಭಾವ. ಅದನ್ನೇ ಸ್ವಭಾವ ಅಂತ ಅಂತಿರೋದಿಲ್ಲಿ. ಸ್ವಸ್ಯಾಹ ಪ್ರಕೃತಿಯಿಂದ ಅವರವರ ಪ್ರಕೃತಿಯಿಂದ ಅವರವರ ನೇಚರ್ ಅಂದ್ರೆ ಅವರಿಗೆ ಹುಟ್ಟಾಗಿ ಬಂದಂತ ಒಂದು ಗುಣ. ಆ ಗುಣ ತಕ್ಕ ಹಾಗೆ ಸರ್ವ ಲೋಕ ಸದೃಶಂ ಚೇಷ್ಟತೆ, ಅದಕ್ಕೆ ಸಮಾನವಾಗಿ ಚೇಷ್ಟೆ ಮಾಡ್ತಾರೆ ಹೊರತು ಬೇರೆ ರೀತಿ ಮಾಡಲ್ಲ. ಬೆಂಕಿ ಸ್ವಭಾವ ಬಿಸಿಯಾಗಿರೋದೆ, ಅದೇನ್ ಮಾಡೋದು ಅದು ಬೇರೆ ರೀತಿ ಇರಲ್ಲ. ಹಾಗೆ ಸೂರ್ಯನ ಸ್ವಭಾವ ಬೆಳಕು ಕೊಡೋದೆ, ಬೇರೆ ವಿಷಯ. ಅದೇ ರೀತಿ ಪ್ರತಿಯೊಬ್ಬನಿಗೂ ಏನೋ ಒಂದು ಹುಟ್ಟುಗಳ ಸುಟ್ಟರು ಹೋಗಲ್ಲ ಅಂತ ಲೋಕದಲ್ಲಿ. ಆ ತರ ಸರಿ, ಅದು ಅದರಲ್ಲಿ ಹೋಗಲ್ಲ ಅಂತ ಆಗ್ಬಿಡತ್ತೆ. ಆ ರೀತಿ ಅಲ್ಲ ಇದು. ಇದು ಪ್ರಯತ್ನ ಮಾಡ್ಕೋಬಹುದು, ಅದು ಅಷ್ಟರ ಮಟ್ಟಿಗೆ ಬಲವಾಗಿರುತ್ತೆ ಅನ್ನೋ ಅರ್ಥದಲ್ಲಿ ಕೊಟ್ಟಿದ್ದು ನಾನು. ತುಂಬಾ ಒಂದು ರೀತಿ ಸ್ವಭಾವವನ್ನು ಸ್ವಭಾವೋ ದುರತಿಕ್ರಮ ಅಂತ ವಾಕ್ಯ ಇದೆ. ಸ್ವಭಾವವನ್ನು ಮೀರಿ ಹೋಗೋದು ಬಹಳ ಕಷ್ಟ. ಅದು ಯಾರನ್ನಾದ್ರೂ ಕೆಡವಿ ಬಿಡತ್ತೆ. ಬಳಸಿದೀವಿ ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತ ಅಂತಾರಲ್ಲ, ಅದೇ ಆ ಹುಟ್ಟುಗುಣವನ್ನೇ ಸ್ವಭಾವ ಅಂತ ಅಂತಿದ್ದಾರೆ. ಆ ಸ್ವಭಾವ ತಕ್ಕಾಗಿಯೇ ಪ್ರತಿಯೊಬ್ಬರು ನಡ್ಕೊಳ್ತಾರೆ. ಹೀಗಿರುವಾಗ ನಿಗ್ರಹ ಇಲ್ಲ ಅಂದ್ರೆ ಹತೋಟಿ ಇಡೋದು, ನನ್ನದಾಗ್ಲಿ ಬೇರೆಯದಾಗ್ಲಿ ಅದು ಏನ್ ಪ್ರಯೋಜನ ಆಗತ್ತೆ?
ಯಾರ ಮಾತು ಅವ್ರು ಕೇಳಬೇಕು. ಅದಕ್ಕೋಸ್ಕರ ಸ್ವಧರ್ಮವನ್ನೂ ಬಿಡ್ತಾರೆ, ಪರಧರ್ಮವನ್ನೂ ಮಾಡ್ತಾರೆ, ನನ್ನ ಶಾಸನವನ್ನೂ ಮೀರ್ತಾರೆ. ಏನ್ ಮಾಡಕ್ಕಾಗಲ್ಲ. ಅವ್ರಿಗೆ ಆ ರೀತಿ ಅವರ ಸ್ವಭಾವ ಅವ್ರನ್ನ ಅಷ್ಟು ಜೋರಾಗಿದ್ದು ಎಳಿತಾ ಇರತ್ತೆ ಅಂತ ಒಂದು ಇದಾಗಿ ಉತ್ತರ. ಆದ್ರೆ ಇದು ಚೇಂಜ್ ಮಾಡ್ಕೊಳಕ್ ಆಗೋದೇ ಇಲ್ಲ ಅನ್ನೋ ಅಭಿಪ್ರಾಯ ಅಲ್ಲ. ಇದನ್ನ ಭಗವಂತ ಮುಂದೆ ಎಷ್ಟೇ ಹುಟ್ಟಾಗಿ ಬಂದ ಸ್ವಭಾವ ಆದ್ರೂ ಕೂಡ ಆಂಟಿ ವರ್ಕ್ ಮಾಡಿದ್ರೆ ಅದು ಬಿಟ್ಟು ಹೋಗುತ್ತೆ. ಟೈಮ್ ತಗೊಳುತ್ತೆ. ಯಾರಿಗೆ ಕುಚೇಷ್ಟೆ, ಹಿಂಸೆ, ಪರಪೀಡೆ, ಸುಳ್ಳು ಇತ್ಯಾದಿ ವಂಚನೆ ಈ ಸ್ವಭಾವ ತುಂಬಾ ಜಾಸ್ತಿ ಇರುತ್ತೆ, ಅವರು ಪ್ಯೂರ್ ಆಗೋದಕ್ಕೆ ಟೈಮ್ ತಗೊಳುತ್ತೆ. ಯಾರಲ್ಲಿ ಇದೆಲ್ಲ ತುಂಬಾ ಕಮ್ಮಿ ಇರುತ್ತೆ ಅವ್ರು ಬೇಗ ಪಿಕಪ್ ಆಗ್ತಾರೆ. ಅಷ್ಟೇ. ನಾವು ನಮ್ಮ ಹೃದಯ ನೋಡ್ಕೋಬೇಕು. ನನ್ನಲ್ಲಿ ಎಷ್ಟು ಬಾಹ್ಯ ವಿಷಯಾಸಕ್ತಿ ಇದೆ, ಭೋಗಾಸಕ್ತಿ ಇದೆ, ನಂಗೆ ಚಿತ್ತ ಚಾಂಚಲ್ಯತೆ ಇದೆ, ಇನ್ನು ಬೇರೆ ಬೇರೆ ದೋಷಗಳು, ಸುಳ್ಳು ಹೇಳೋದು, ಹಿಂಸೆ ಮಾಡೋದು, ವಂಚನೆ ಮಾಡೋದು, ಕಪಟ ಹೇಳೋದು, ಧರ್ಮಧ್ವಜ ಇತ್ಯಾದಿ ಈ ಗುಣಗಳು ಎಷ್ಟಿದೆ ಅನ್ನೋದು ನಮ್ಮ ಪರೀಕ್ಷೆ ಮಾಡಿಕೊಂಡು ಇದು ಜಾಸ್ತಿ ಇದ್ರೆ ಇದು ದೋಷ, ಜನ್ಮಾಂತರ ಮಾಡಿದ್ರೆ ಪಾಪ ಫಲ ಬಂದಿರೋದು. ಇದನ್ನ ಈಗ ಮಾಡುವಂತಹ ಪುಣ್ಯಕರ್ಮದಿಂದ ಸರಿಪಡ್ಕೋಬಹುದು. ಆ ಧೃತಿ ಇರಬೇಕು. ಆ ಧೃತಿ ಹಿಡಿಯೋದೇ ಆಗಲ್ಲ. ಇದು ಸಾಮಾನ್ಯ ಕೊಡ್ತಾ ಇರೋ ಉತ್ಸಾಹ ಇದಷ್ಟೇ. ಇದು ಪ್ರತಿಯೊಬ್ಬರು ತಮ್ಮ ವಿವೇಕಿಯಾಗಿದ್ರು ಕೂಡ ತಮ್ಮ ಸ್ವಭಾವಕ್ಕಾಗಿಯೇ ಚೇಷ್ಟೆ ಮಾಡ್ತಾರೆ ಹೊರತು ಅವ್ರು ಬೇರೆ ರೀತಿ ಮಾಡೋದಿಲ್ಲ. ಹೀಗಿರುವಾಗ ನನ್ನ ನಿಗ್ರಹವಾಗಲಿ ಬೇರೆಯವರ ನಿಗ್ರಹವಾಗಲಿ ಅವರ ವಿಷಯಕ್ಕೆ ಏನ್ ತಾನೆ ಪರಿಣಾಮ ಬೀರುತ್ತೆ, ಫಲಕಾರಿಯಾಗತ್ತೆ, ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಅವರು ಪರಧರ್ಮ ಮಾಡ್ತಾರೆ, ಸ್ವಧರ್ಮ ತ್ಯಾಗ ಮಾಡ್ತಾರೆ ಅಂತ ಸಾಮಾನ್ಯವಾದ ಉತ್ತರ ಇದು. ಸದೃಶಂ ಮುಂದೆ ಪ್ರಶ್ನೆ ಮಾಡ್ತಾರೆ ಮತ್ತೆ, ನೀ ಹೀಗಂದ್ಬಿಟ್ರೆ ಪ್ರತಿಯೊಬ್ಬರು ಇದಕ್ಕೆ ಒಳಗೊಟ್ಟು ಒಂದಾಗಿ ಶಾಸ್ತ್ರ ದಂಡ ಆಗತ್ತೆ ಶುರು ಮಾಡ್ತಾನೆ. ಮುಂದಿನ ಪ್ರಶ್ನೆ ಅದೇ. ಸದೃಶಂ ಅನುರೂಪಂ ಚೇಷ್ಟತೆ ಚೇಷ್ಟಾಂಕರೋಸಿ. ಸದೃಶಂ ಅಂದ್ರೆ ಸಮಾನತೆಯ ದೃಶ್ಯತೆ ಸದೃಶಂ. ದುಃಖ ಕಾಳು ಅದು ಅದಕ್ಕೆ ತಕ್ಕಾಗಿ ಕಾಣುತ್ತೆ ಅಂತ ಅವ್ರು ಮಾಡಿದ್ರ ತಕ್ಕಾಗಿ ಅವ್ರಿಗೆ ಆ ರೀತಿ ಪ್ರವೃತ್ತಿ ಆಗುತ್ತೆ. ಅವ್ರು ಏನ್ ಕರ್ಮ ಮಾಡಿದಾರೋ ಹಾಗೆಯೇ ಅವರಿಗೆ ರಿಫ್ಲೆಕ್ಟ್ ಆಗುತ್ತೆ. ಅದಕ್ಕೆ ಅನುಗುಣವಾಗಿ ಚೇಷ್ಟೆ ಮಾಡ್ತಾರೆ, ವ್ಯಾಪಾರ ಮಾಡ್ತಾರೆ, ಒಂದು ನಡವಳಿಕೆ ಇಟ್ಕೊಳ್ತಾರೆ. ಕಸ್ಯ ಯಾವುದಕ್ಕೆ ಅನುಗುಣವಾಗಿ ಸ್ವಸ್ಯಾಹ ಸ್ವಕೀಯಾಯ ಪ್ರಕೃತಿ ತಮ್ಮದಾದ ತಾವು ಮಾಡಿದ್ದಾದ ಜನ್ಮಾಂತರ ಮಾಡಿದ್ದಾಗಿರುವ ಒಂದು ಕರ್ಮ ಇದೆಯಲ್ಲ, ಆ ಕರ್ಮದಿಂದ ಬಂದಂತಹ ಪ್ರಕೃತಿಯಿಂದ ನೇಚರು ಒಂದು ಗುಣ, ಅದು ಹುಟ್ಟಾಗಿ ಬಂದ ಗುಣ. ಆ ಗುಣಕ್ಕೆ ತಕ್ಕಾಗಿ ಚೇಷ್ಟೆ ಮಾಡ್ತಾರೆ ಅಂತ. ತಮ್ಮದಾದ ಗುಣ ಅಂತ ಇದ್ದಾನೆ. ತಮ್ಮದಾದ ಗುಣ ಅಂತ ಯಾಕೆ ತಮ್ಮದಾಯ್ತು ಅಂದ್ರೆ ಅವರು ಹಿಂದಿನ ಜನ್ಮದಲ್ಲಿ ಈ ಗುಣ ಬರೋತಕ್ಕಂತ ಕರ್ಮ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆ ಈ ಗುಣ. ಈ ಸುಬ್ಲಕ್ಷಪ್ಪ ಅಡಿಗೆರು ಇದ್ದಲ್ಲ, ಆ ಮೊಮ್ಮಗ ಎಂತ ದುಷ್ಟ ಯಾಕೆ ಕೇಳಿದ್ರು, ಏನ್ ಮಾಡಕ್ಕಾಗಲ್ಲಮ್ಮ, ಅವನಿಗೆ ಹುಟ್ಟಾಗಿ ಬಂದಂತ ಗುಣ ಇದು ಬದಲಾಯಿಸಕ್ ಆಗುದಿಲ್ಲ, ಭಾಳ ಸುಳ್ಳು ಹೇಳ್ತಾನೆ ಹಾಗೆ ಅಂತಿದ್ದು. ಹೌದು, ಸುಳ್ಳು ಹೇಳೋದು, ಯಾಕಂದ್ರೆ ತನ್ನೇನೋ ಒಂದು ದುಷ್ಟ ಪ್ರವೃತ್ತಿ ಇದೆಯಲ್ಲ, ಆ ದುಷ್ಟ ಪ್ರವೃತ್ತಿಯನ್ನ ಓಪನ್ ಮಾಡಕ್ ಆಗಲ್ವಲ್ಲ, ಹೇಳ್ಕೊಳಕ್ಕಾಗಲ್ವಲ್ಲ, ಅದನ್ನ ಮುಚ್ಚಕ್ ಸುಳ್ಳು ಹೇಳಲೇಬೇಕು ಅವನು. ಇದು ಒಂದ್ಸಲ ಚಿಕ್ಕ ವಯಸ್ಸಲ್ಲಿ ಬಂದ್ಬಿಡ್ತಾರೆ ದುಷ್ಟ ಪ್ರವೃತ್ತಿ ಅವರಿಗೆ. ಆಶ್ಚರ್ಯ ಆಗುತ್ತೆ ನಮ್ಗೆ. ಚಿಕ್ಕ ವಯಸ್ಸಲ್ಲ ಕೊಲೆಗೆಲ್ಲ ಮಾಡ್ಬಿಡ್ತಾನೆ. ಯಪ್ಪ. ಕಸ್ಯ ಯಾವುದಕ್ಕೆ ಸ್ವಸ್ಯಾಹ ಸ್ವಕೀಯಾಯ ತಮ್ಮದಾಗಿರುವ ಪ್ರಕೃತಿಗೆ ಏನು. ಇಲ್ಲಿ ಬರುತ್ತೆ ಭಾಷ್ಯಕಾರ, ಪ್ರಕೃತಿ ನಾಮ ಪೂರ್ವಕೃತ ಧರ್ಮಾಧರ್ಮಾದಿ ಸಂಸ್ಕಾರ ವರ್ತಮಾನ ಜನ್ಮಾದೌ ಅಭಿವ್ಯಕ್ತ ಪ್ರಕೃತಿ. ಇಲ್ಲಿ ಧರ್ಮ ಆದಿ, ಆದಿ ಶಬ್ದಕ್ಕೆ ಅರ್ಥ ಇಲ್ಲ, ಇರೋದೇ ಧರ್ಮ ಅಧರ್ಮ ಎರಡೇ, ಮೊದಲಾದಾನಿಗೆ ಇನ್ ಬೇರೆ ಇಲ್ಲ. ಅದಕ್ಕೆ ಸ್ವಾಮಿಗಳು ಟಿಪ್ಪಣಿ ಕೊಟ್ಟರು ನಾಲ್ಕನೇ, ಇಲ್ಲಿ ಆದಿ ಎಂಬ ಮಾತನ್ನು ನಾವು ಬಿಟ್ಟಿದ್ದೀವಿ ಅಂತಂದ್ರು. ಧರ್ಮಾದಿ ಅಂತಂದ್ರೆ ಸಾಕಾಗಿತ್ತು. ಪ್ರಕೃತಿ ಅಂದ್ರೆ ಸ್ವಭಾವ. ಪೂರ್ವಕೃತ ಅಂದ್ರೆ ಪೂರ್ವಸ್ಮಿನ್ ಜನ್ಮಕೃತ ಪೂರ್ವಕೃತ, ಹಿಂದಿನ ಜನ್ಮದಲ್ಲಿ ಮಾಡಿದ್ದಾದ ಧರ್ಮ ಅಧರ್ಮ, ಲೌಕಿಕ ಅಲೌಕಿಕ ನಿಷಿದ್ಧ ಸೇರಿಸ್ಕೊಳ್ಳೋದು. ಅಧರ್ಮನ ನಿಷಿದ್ಧ ಆಗುತ್ತೆ, ಲೌಕಿಕ ಸೇರಿಸ್ಕೋಬೇಕು. ಅಲ್ಲಿ ವಿಹಿತ ಅವಿಹಿತ ಅಪ್ರತಿಷಿದ್ಧ, ಆಮೇಲೆ ಇದು ಕಾಮ್ಯ ಕರ್ಮದಲ್ಲಿ ಸಂಧ್ಯಾದಿಗಳು ವಿಹಿತ ಕರ್ಮ, ವಾಕಿಂಗ್ ಹೋಗೋದು, ಪಾರ್ಕಿಂಗ್ ತಿರುಗೋದು ಅದು ಅವಿಹಿತ ಕರ್ಮ, ಅದು ಬ್ರಹ್ಮಹತ್ಯಾದಿಗಳು ನಿಷಿದ್ಧ ಕರ್ಮ, ಟಿವಿ ನೋಡೋದು ಪ್ರತಿಷಿದ್ಧ ಕರ್ಮ ಅಂತ ಅನ್ನೋಕ್ಕಾಗಲ್ಲ. ಅದರಲ್ಲೂ ಕೆಟ್ಟದನ್ನು ನೋಡಿದ್ರೆ ನಿಷಿದ್ಧ ಅನ್ಬೋದು. ನಾವು ಸಂಗೀತ ಕೇಳ್ತಾನೆ, ಯಾವುದೋ ಇದನ್ನ ಧಾರ ನೋಡ್ತಾನೆ ಅಂದ್ರೆ ಅದೆಲ್ಲ ಕೆಟ್ಟದ್ದು ಏನು ಅನ್ನೋಕ್ಕಾಗಲ್ಲ.
ಇನ್ನು ಎಷ್ಟೋ ಲೋಕದಲ್ಲಿ ನಮ್ಮ ಅಪರಿಚಿತ ಕರ್ಮ ಮಾಡ್ತಾರೆ. ಅದು ಪ್ರತಿಷಿದ್ಧಕ್ಕೂ ಸೇರಿರಲ್ಲ, ವಿಹಿತಕ್ಕೂ ಸೇರಿರಲ್ಲ, ಮಾಡಲೇಬೇಕು ಅಂತ ಹೇಳಿರಲ್ಲ, ನಿಷಿದ್ಧನೂ ಮಾಡಿರಲ್ಲ. ಅಂತ ಕರ್ಮವನ್ನೆಲ್ಲ ಸೇರಿಸ್ಕೊಬೇಕು ಧರ್ಮಾದಿಂದ. ಅವುಗಳಿಂದ ಒಂದು ಸಂಸ್ಕಾರ ಆಗುತ್ತೆ ಚಿತ್ತಕ್ಕೆ, ಒಂದು ಮನಸ್ಸಿಗೆ ಒಂದು ಸಂಸ್ಕಾರ. ಸಂಸ್ಕಾರ ಅಂದ್ರೆ ದೋಷಾಪನಯನಂ ಗುಣಾಧಾನಂ ಸಂಸ್ಕಾರ ಅಂತ. ಒಂದು ದೋಷ ತೆಗೆದುಹಾಕೋದು, ಗುಣವನ್ನು ದೋಷಾಪನಯನಂ ಗುಣಾಧಾನಂ ಸಂಸ್ಕಾರ. ದೋಷವನ್ನು ತೆಗೆದುಹಾಕೋದು, ಗುಣವನ್ನು ಇಡೋದು. ಶುದ್ಧಿ ಆಗುತ್ತೆ ಅಷ್ಟೇ. ಪ್ಯೂರಿಟಿ ಬೇರೆ, ಶುದ್ಧಿ ಬೇರೆ, ಸಂಸ್ಕಾರ ಬೇರೆ. ಸಂಸ್ಕಾರದಿಂದ ಶುದ್ಧಿ ಆಗುತ್ತೆ. ಇರ್ಬೋದು. ಜನ್ಮಾಂತರ ಮಾಡಿದ್ದಾದ ಪುಣ್ಯ ಪಾಪವೇ ಮುಂತಾದ ಸಂಸ್ಕಾರವು ವರ್ತಮಾನ ಜನ್ಮದ ಆರಂಭದಲ್ಲಿ, ಯಾಕೆಂದ್ರೆ ಒಂದು 20-30 ವರ್ಷ ಆದ್ಮೇಲೆ ಅದನ್ನ ಚೇಂಜ್ ಮಾಡ್ಕೊಂಡ್ಬಿಡ್ತಾನೆ ಅವನು. ಓ, ನನ್ನಲ್ಲಿ ಇಂಥ ದುಷ್ಟ ಗುಣ ಇದೆ, ಇಂಥ ಕೆಟ್ಟ ಗುಣ ಇದೆ, ಅದನ್ನ ಬಿಟ್ಕೋಬೇಕು ಅಂತ ಹೇಳಿ ಸಾಧನೆ ಮಾಡಿ ಬಿಟ್ಕೊಂಡ್ಬಿಡ್ತಾನೆ. ಅದು ಹೋದ ಜನ್ಮದ ಸಂಸ್ಕಾರ ಆಗಲ್ಲ. ಈ ಜನ್ಮದಲ್ಲಿ ಪ್ರಯತ್ನ ಬಿಲ್ದೇನಿಗೆ ಕೆಲವು ಗುಣ ಬಂದ್ಬಿಡುತ್ತೆ ಅವನಿಗೆ. ಒಂದು ಕೀಚಲೆ ಮಾಡೋದು, ಸುಳ್ಳು ಹೇಳೋದು, ಹಾಗೆ ಉಪಕಾರ ಮಾಡೋದು, ಅದು ಒಳ್ಳೆ ಗುಣವೂ ಹೌದು. ಉಪಕಾರ ಮಾಡೋದು ಬಹಳ ಬೇಗ ಕಲ್ತ್ಕೊಂಡ್ಬಿಡೋದು. ಏನೇ ವಿಚಾರವನ್ನು ಒಂದು ಕಂಪ್ಯೂಟರ್ ವಿಚಾರವಾಗಲಿ ಬಹಳ ಫಾಸ್ಟಾಗಿ ಕಲ್ತ್ಕೊಂಡ್ಬಿಡ್ತಾರೆ. ಅವ್ರಿಗೆ ಆ ಸಂಸ್ಕಾರ ವಾಸನೆ ಇರುತ್ತೆ ಜನ್ಮಾಂತರದ್ದು. ಹಾಗಾಗಿ ಕೆಲವು ಚಿಕ್ಕ ಮಕ್ಕಳು ಎಷ್ಟು ಜನ ಡ್ರೈವ್ ಮಾಡ್ತಾರೆ ಗೊತ್ತಾ? ಸಣ್ಣ ಹುಡುಗರೆಲ್ಲ ಸ್ಕೂಟರ್ ಬಿಡ್ತಾರೆ, ಇದು ಬಿಟ್ಕೊಂಡು ಹೋಗ್ತಾರೆ. ನಮ್ಗೆ ಬಿದ್ದೇ ಬಿಡ್ತೀವಿ, ನಮ್ಗೆ ಏನ್ ಮಾಡೋದಕ್ಕೆ ಬರಲ್ಲ. ಅದು ನಮ್ಗೆ ಆ ಸಂಸ್ಕಾರ ಇಲ್ಲ. ಇನ್ ಕೆಲವು ಜನರಿಗಂತೂ ಎಷ್ಟು ಫಾಸ್ಟ್ ಆಗಿ ಮಾಡ್ತಾರೆ, ಒಂದು ಡ್ರಾಯಿಂಗ್ ಆಗ್ಲಿ, ಒಂದು ಚಿತ್ರ ಬಹಳ ಚೆನ್ನಾಗಿ ಮಾಡ್ತಾರೆ. ಅದವರ ಸಂಸ್ಕಾರ. ಈ ಜನ್ಮದ ಆರಂಭದಲ್ಲಿ ತೋರಿಕೊಂಡ ಒಂದು ಗುಣ ಇದೆಯಲ್ಲ, ಅದೇ ಪ್ರಕೃತಿ, ತಾನೇ ಅಭಿವ್ಯಕ್ತ ಆಗುತ್ತೆ. ಮೊನ್ನೆ ಒಂದು ಮಗುವುದು ಅದು ನಾನು ಎಲ್ರಿಗೂ ಇದು ಮಾಡಿದ್ದೆ, ವಾಟ್ಸಪ್ ಮಾಡಿದ್ದೆ. ಸದೃಶಮೇವ ಸರ್ವೋ ಜಂತು ಜ್ಞಾನವಾನ್ ಪ್ರಚೇಷ್ಟತೆ ಕಿಂ ಪುನರ್ಮೂಖ. ಆ ಒಂದು ಪ್ರಕೃತಿಗೆ, ಆ ಒಂದು ಗುಣ, ಇದಕ್ಕೆ ಸ್ವಭಾವಕ್ಕೆ ಸಮಾನವಾಗಿ ಪ್ರತಿಯೊಬ್ಬರು ತಿಳುವಳಿಕೆ ಇರುವವರು ಕೂಡ ಆ ಒಂದು ಇದಕ್ಕಾಗಿ ಸಂಸ್ಕಾರಕ್ಕಾಗಿ ಚೇಷ್ಟೆ ಮಾಡ್ತಾರೆ ಹೊರತು ಅದು ಬಿಟ್ಟು ಮಾಡಲ್ಲ. ತಿಳುವಳಿಕೆ ಇರೋರು ಮಾಡ್ತಾರೆ, ಮೇಲೆ ಮೂರ್ಖ ಮಾಡ್ತಾರೆ ಅಂತ ಹೇಳಲೇಬೇಕಾಗಿಲ್ಲ. ಈ ಕೆಲವು ಚಿಕ್ಕ ವಯಸ್ಸಲ್ಲೇ ಈ ನೆಸ್ಸೆ ಸೇದೋದು, ಸಿಗರೇಟ್ ಸೇದೋದು ಬಂದ್ಬಿಡುತ್ತಪ್ಪ, ಅಷ್ಟೇನಪ್ಪ, ಅಭ್ಯಾಸ ಮಾಡ್ಕೊಂಡ್ಬಿಡ್ತಾರೆ. ಅದೇನು ಅವ್ರಿಗೆ ಆ ಆಸಕ್ತಿ. ಅದು ಕೆಲವು ಸಹವಾಸದಿಂದ ಬರುತ್ತೆ, ಕೆಲವು ಸಹವಾಸ ಬರಲೇಬೇಕು ಅಂತ ಹೇಳಕ್ಕಾಗಲ್ಲ, ಬಂದ್ಬಿಡುತ್ತಪ್ಪ ಕೆಲವು ಜನಕ್ಕೆ. ಅದು ಯಾಕೆ ಅಂತ ಕಾರಣ ಗೊತ್ತಾಗದೇ ಜನ್ಮಾಂತರಕ್ಕೆ ಓಡ್ಬೇಕು ನಾವು. ಗುರುಗಳೇ, ಸಂಸ್ಕಾರ ಒಳ್ಳೇದು ಇರ್ಬೋದು, ಕೆಟ್ಟದು ಇರ್ಬೋದಲ್ವಾ? ಎರಡು ಒಳ್ಳೇದೇ ಅಂತ ಏನಲ್ಲ. ಕೆಟ್ಟ ಸಂಸ್ಕಾರದಲ್ಲೇ ಕೆಟ್ಟದೇ ಅಂತ ಏನಿಲ್ಲ. ಅದೃಷ್ಟ ಅನ್ನೋದು ಕೆಟ್ಟದು ಇದೆ, ಒಳ್ಳೇದು ಇದೆ. ನಾವು ಒಳ್ಳೇದಕ್ಕೆ ಮಾತ್ರ ಅದೃಷ್ಟ ಅಂತೀವಿ, ಕೆಟ್ಟದು ಅದೃಷ್ಟವೇ. ಕಣ್ಣು ಕಾಣದೇ ಜಾರಿ ಬಿಡೋದು ಅದೃಷ್ಟವೇ. ಪಶ್ಚಿಮ ಜಾರಿ ಬಿಟ್ಟಾದ್ರೆ ಅದು ಅದೃಷ್ಟ. ಅದು ನಾವು ಲಾಟ್ರಿ ಸಿಕ್ಕ ಬಂದು ಅದೃಷ್ಟ ಅಂತೀವಿ, ಲಕ್ಕು ಅಂತೀವಿ. ಕಾಣದೇ ಇರೋದು ಅನ್ನೋದು ಎರಡಕ್ಕೂ ಸಮಾನ. ಆಮೇಲೆ ಇದ್ರಲ್ಲಿ ಜ್ಞಾನಿಗೂ ಇದ್ರ ಮೇಲೆ ಕಂಟ್ರೋಲ್ ಇರಲ್ಲ ಅಂದ್ರೆ ಅದು ಹೆಂಗಾಗುತ್ತೆ? ಜ್ಞಾನಿ ಶಬ್ದ ಕರ್ಸಲ್ಲಿ ತಿಳಿದವನು ಅಂತ ಅಷ್ಟೇ, ವಿದ್ಯಾವಂತು ಬುದ್ಧಿವಂತು ತಿಳಿದವರು ಅಂತ ಅಷ್ಟೇ ಹೊರತು ಆತ್ಮಜ್ಞಾನಿ ಅರ್ಥ ಅಲ್ಲ. ಆತ್ಮಜ್ಞಾನ ಅರ್ಥ ಅಲ್ಲ. ಆತ್ಮಜ್ಞಾನಿ ಅರ್ಥ ತಗೋಬಾರ್ದು. ಲೋಕದ ಬುದ್ಧಿವಂತರು ಪಂಡಿತ ಓದಿಸ್ಕೊಂಡಿರ್ತಾರಲ್ಲ, ಅವರಿಗೂ ಹೀಗಾಗತ್ತೆ ಅಂತ ಏನು ಮಾಡಕ್ಕಾಗಲ್ಲ. ನಮ್ಮ ಇವರಿಗೆ ತಿರುವೈಕೆರೆ ವಿಶೇಷ ದೀಕ್ಷಿತು, ಬಹಳ ಪಂಡಿತ, ಶಿಷ್ಟಾಸ್ ಪಂಡಿತರು. ಅವ್ರಿಗೆ ಏನೋ ಒಂದು ಈಗ ಮಾಡ್ತಾ ಇದ್ರು, ಯಾವಾಗ ಮಾಡ್ತಿದ್ರು. ಅದೊಂದು ಸ್ವಭಾವ, ಒಂದ್ಸಲ ಮುಖ ಸೊಟ್ಟು ಮಾಡೋದು, ಇದು ಮಾಡೋದು ಮಾಡ್ತಾನೆ ಇರ್ತೀನಿ. ತುಂಬಾ ವಿದ್ಯಾವಂತರು, ಏನು ಮಾಡಕ್ಕಾಗಲ್ಲ. ಅದು ಬಿಡಕ್ಕಾಗಲ್ಲ ಅವರಿಗೆ. ಅದು ಅಭ್ಯಾಸ ಆಗಾಗಿ ಕೂರ್ಕೊಂಡ್ಬಿಡ್ತಾರೆ. ಹಾಗೆ ತಿಳಿದವರು ಓದವರು ಕೂಡ ತಮ್ಮ ಸ್ವಭಾವ ತಕ್ಕಾಗಿ ನಡ್ಕೊಳ್ತಾರೆ ಅಂದ್ಮೇಲೆ ಇನ್ನು ಮೂರ್ಖ ತನ್ನ ಸ್ವಭಾವ ತಕ್ಕಾಗಿ ನಡ್ಕೊಳ್ತಾನೆ ಅಂತ ಹೇಳೋದೇನಿದೆ ಅಂತ ಹೇಳ್ಬೇಕಾಗಿಲ್ಲ, ಮಾಡಿಯೇ ಮಾಡ್ತಾನೆ. ತಸ್ಮಾ ಪ್ರಕೃತಿಂ ಯಾಂತಿ ಅನುಗಚ್ಚಂತಿ ಭೂತಾನಿ ಪ್ರಾಣಿನಃ. ಅದು ಎಲ್ಲಾ ಪ್ರಾಣಿಗಳು ಅವರವರ ಪ್ರಕೃತಿ, ಅವರವರ ಗುಣ, ಅವರವರ ಸ್ವಭಾವ ಅದನ್ನೇ ಅನುಸರಣೆ ಮಾಡ್ತಾರೆ, ಅದು ತಕ್ಕಾಗಿ ಹೋಗ್ತಾರೆ ಹೊರತು ಬೇರೆ ರೀತಿ ಹೋಗಲ್ಲ. ಹಾಗಾಗಿ ಪರಧರ್ಮವನ್ನು ಮಾಡ್ತಾರೆ, ಸ್ವಧರ್ಮವನ್ನು ಬಿಡ್ತಾರೆ. ಸ್ವಧರ್ಮದಲ್ಲಿ ಸಿದ್ಧಾವಂತರು ಆಗಿರ್ತಾರೆ, ಅದು ಅವ್ರ ಸಂಸ್ಕಾರವೇ, ಅದು ಪ್ರಕೃತಿಯೇ. ಇದಾಗಿ ಚಿಕ್ಕ ವಯಸ್ಸಿನಲ್ಲೇ ಭಗವದ್ಭಕ್ತಿ ಬರೋದು, ಸ್ವಧರ್ಮಾಚರಣೆ ಬರೋದು, ಅಧ್ಯಾತ್ಮ ಮಾರ್ಗ ಇಷ್ಟವಾಗೋದು, ಅದು ಪ್ರಕೃತಿಯೇ. ಕೆಟ್ಟದ್ದು ಪ್ರಕೃತಿಯೇ, ಒಳ್ಳೇದು ಪ್ರಕೃತಿಯೇ. ಪ್ರಕೃತಿ ಅನ್ನೋದು ಎರಡು ಸಮಾನ.
ಹೀಗಿರುವಾಗ ನಿಗ್ರಹ ನಿಷೇಧ ರೂಪ ಕಿಂ ಕರಿಷ್ಯತಿ निग्रहः निषेधरूपः ಮಮವ ಅನ್ಯಸ್ಯವ ಇತಿ. ममान्यस्य वा ಹೀಗಿರುವಾಗ ನಿಗ್ರಹ ಅಂದ್ರೆ ನಿಷೇಧ ಮಾಡ್ಬೇಡ ಕಣೋ ಅಂತಂದ್ರೆ ಕದ್ದು ಮಾಡ್ತಾರೆ ಹೊರತು ಏನ್ ಮಾಡ್ತಾ ಮಾಡ್ತಾ ಇರಲ್ಲ ಅವ್ರು. ನಿಶ್ಚಯ ಸೇದ್ಬೇಡ, ಸಿಗರೇಟ್ ಸೇದ್ಬೇಡ ಅಂತಂದ್ರೆ ನಿಮ್ ಮುಂದ್ ಮಾಡಲ್ಲ ಅಷ್ಟೇ, ಕದ್ದು ಮಾಡ್ತಾರೆ. ಅವ್ರಿಗೆ ಆಗಲ್ಲ ಮಾಡ್ದೇಳಕ್ಕೆ. ಹಾಗೆ ಈ ಕಳ್ತನ ಆಗ್ಲಿ, ಸುಳ್ಳು ಹೇಳೋದಾಗ್ಲಿ, ಇದು ವಂಚನೆ ಇದಾಗ್ಲಿ, ಕೀರ್ತಿ ಮಾಡೋದು, ಇದು ಒಂದು ರೀತಿ ಸ್ವಭಾವ. ಮಕ್ಕಳಿಗಿದ್ದಾಗ ಸುಮ್ಮನೆ ಪೆನ್ಸಿಲ್ ತಗೊಂಡು ಇದು ಮುಚ್ಚಿಡೋದು, ಆ ಪೆನ್ ಮುಚ್ಚಿಡೋದು, ಆ ಪುಸ್ತಕ ಮುಚ್ಚಿಡೋದು, ಸಿಗದೇರು ಮಾಡೋದು, ಆ ಹುಡುಕ್ತಾ ಇರೋದು, ಅದು ನಗ್ತಾ ಇರೋದು, ಸುಮ್ಮನೆ ಅದು ಅದೇ ಸಂತೋಷ ಅವರಿಗೆ. ಅವನಿಗೆ ಮುಚ್ಚಿತ್ತು. ಇದು ಚಿಕ್ಕ ಚಿಕ್ಕ ಹುಡುಗರಲ್ಲಿ ಬಹಳ ಇದಿದೆ. ಇದು ಈ ರೀತಿ ಇರುವಾಗ ಅದನ್ನು ಮಾಡ್ಕೂಡ್ದು, ಅದಂತ ನಡ್ಕೋಬಾರ್ದು ಎಷ್ಟು ಹೇಳಿದ್ರೆ, ನಾನು ಹೇಳ್ದಿರ್ತಾನೆ ಏನು, ಬೇರೆಯವ್ರು ಹೇಳ್ದಿರ್ತಾನೆ ಏನು, ಯಾರ ಮಾತು ನಡೆಯಲ್ಲ. ಅವರ ಸ್ವಭಾವಕ್ಕಾಗಿಯೇ ಇರ್ತಾರೆ. ಒಂದಿಷ್ಟೊಂದು ಉತ್ಸಾಹ ಇದೆ ಅವ್ರು ಕೇಳೋದಕ್ಕೆ. ಇದು ಕಾಂಟೆಕ್ಸ್ಟ್ ಇಲ್ಲ ಅನ್ಸುತ್ತೆ ಗುರುಗಳೇ, ಕೇಳ್ಬೋದಾ? ಸ್ವಧರ್ಮ ಅಂತ ಬಂದಾಗ ಅದು ಒಬ್ಬರದ್ದು ಗುಣದ ಮೇಲೆ ಡಿಪೆಂಡೆಂಟ್ ಇರುತ್ತಾ ಅದು? ಅಲ್ಲ, ಗುಣದಿಂದಲೂ ಅಂತ ಹೇಳಿ ಗುಣವೂ ಕಣ್ಣು ಕಾಣದೇ ಇರುತ್ತಾನೆ. ನಾವು ಸ್ವಧರ್ಮ ಅನ್ನೋದನ್ನ ಬಾಹ್ಯವಾಗಿ ಇಟ್ಕೊಳ್ತೀವಿ. ನಾವು ಯಾವ ವರ್ಣದಲ್ಲಿ ಆಶ್ರಮದಲ್ಲಿ ಹುಟ್ಟಿದೀವೋ ಅವ್ರಿಗೆ ಏನು ನಡವಳಿಕೆಯೋ ಅದೇ ಸ್ವಧರ್ಮ. ವರ್ಣದ ಮೇಲೆ ಡಿಪೆಂಡೆಂಟ್. ಅದನ್ನ ಇಟ್ಕೊಳ್ತೀವಿ ಹೊರತು ಗುಣ ಅನ್ನೋದು ಮನಸ್ಸಿನ ಧರ್ಮ ಆದ್ರಿಂದ ಅದು ಗೊತ್ತಾಗೋಲ್ಲ. ಅದನ್ನ ಯಾರಿಗೆ ಯಾವ್ದು ಹೇಳಕ್ಕಾಗಲ್ಲ. ಅಂದ್ರೆ ಒಂದೊಂದ್ಸತಿ ವರ್ಣ ಗುಣದ ಮೇಲೆ ಡಿಪೆಂಡೆಂಟ್ ಅಂತಾರಲ್ಲ ಗುರುಗಳೇ ಈ ಮಧ್ಯ. ವರ್ಣ ಅಲ್ಲ, ವರ್ಣದಲ್ಲಿ ಗುಣ ಇರತ್ತಿದ್ದ ಅಷ್ಟೇ ಹೊರತು ಗುಣವಂತರಿಗೆಲ್ಲ ಆ ವರ್ಣ ಕೊಡಕ್ಕಾಗಲ್ಲ. ಯಾವನೋ ಒಬ್ಬ ಮುಸ್ಲಿಮೋ ಕ್ರಿಶ್ಚಿಯನೋ ಅಥವಾ ಇನ್ನೊಬ್ರು ಚಂಡನೋ ಒಳ್ಳೆ ಸಾತ್ವಿಕ ಇನ್ನೊಂದಾದ್ರೆ ಅವ್ನು ಬ್ರಾಹ್ಮಣ ಅಂತ ನಮ್ಮ ತಂದೆ ತಾಯಿ ಶ್ರಾದ್ದದಲ್ಲಿ ಅವ್ರನ್ನ ಕೂರ್ಸೋಕ್ಕಾಗಲ್ಲ, ಬ್ರಾಹ್ಮಣರನ್ನ ಕೂರ್ಸೋಕ್ಕಾಗಲ್ಲ. ಗುಣವಂತ ಒಳ್ಳೆ ಆಗಿರ್ಬೋದು, ಶೀಲವಂತ ಗುಣವಂತನಾದ್ರೂ ಕೂಡ ಅವನಿಗೆ ಉತ್ತಮ ಫಲ ಆಗುತ್ತೆ. ಆದ್ರೆ ವ್ಯವಹಾರದ ಒಂದು ಇದೆಯಲ್ಲ, ನಾವು ಶ್ರಾದ್ದದಲ್ಲಿ ನಮ್ಮ ಬ್ರಾಹ್ಮಣರನ್ನ ಕೂರಿಸೋದು ಅಂತ ಹೇಳ್ಕೊಂಡಿದ್ವಿ. ಅದು ಬ್ರಾಹ್ಮಣರು ಅವನು ಶೀಲದಲ್ಲಿ ಕಮ್ಮಿ ಇರಬಹುದು, ಗುಣವಂತ ಅವನಿಗಿಂತಲೂ ಗುಣ ನಡವಳಿಕೆಯಲ್ಲಿ ಕಮ್ಮಿ ಇದ್ರು ಕೂಡ ನಾವು ಇವರನ್ನು ಒಪ್ತೀವಿ ಹೊರತು ಅವನನ್ನು ಗುಣವಂತ ಶೀಲವಂತ ಅಂತ ಅವನನ್ನ ಆ ಸ್ಥಾನ ಕೂರಿಸೋಕ್ಕಾಗಲ್ಲ. ಯಾಕೆ ಗುರುಗಳೇ ಮಾಡ್ತಾ ಇದ್ರಲ್ವಾ ಹಳೆ ಕಾಲದಲ್ಲಿ? ಯಾರ್ಯಾರೋ ಕ್ಷತ್ರಿಯ ಆದವ್ರನ್ನ ಬ್ರಾಹ್ಮಣ್ ಇದು ಮಾಡೋ ಋಷಿ ಆದ್ರು, ನಂಗೆ ಹೆಸರುಗಳು ನೆನಪಿಲ್ಲ. ವಾಲ್ಮೀಕಿ ಮದುವೆ ಆಗ್ಬೋದು, ಮದುವೆ ಆಗೋದಕ್ಕೆ ಬ್ರಹ್ಮಕ್ಷತ್ರದ ಭೇದ ಇಲ್ಲ. ಕ್ಷತ್ರಿಯ ಸ್ತ್ರೀಯರನ್ನು ಬ್ರಾಹ್ಮಣ ಸ್ತ್ರೀಯರು ಮದುವೆ ಆಗ್ತಾರೆ, ಅದಿರ್ತಿತ್ತು. ಅದು ನಾನು ಹೇಳ್ತೀನಿ, ಶ್ರಾದ್ದಾದಿಗಳಲ್ಲಿ ಕೂರಿಸುವಾಗ ನಿಮಂತ್ರಣ ಸ್ಥಾನದಲ್ಲಿ ಪೂರ್ವ ಪಂಕ್ತಿಗೆ ಊಟ ಕೂರಿಸುವಾಗ ನಾವು ಬ್ರಾಹ್ಮಣರನ್ನ ನೋಡಿಯೇ ಕೂರಿಸ್ತೀವಿ. ಉಪನಯನ ಮಾಡೋ ಬ್ರಾಹ್ಮಣರಿಗೆ ಉಪನಯನ ಮಾಡ್ತೀವಿ ಹೊರತು ಬೇರೆ ಉಪನಯನ ಮಾಡಕ್ ಹೋಗಲ್ಲ. 8 ವರ್ಷಕ್ಕೆ ಉಪನಯನ ಮಾಡ್ಬೇಕು ಅಂದ್ರೆ 8 ವರ್ಷಕ್ಕೆ ಏನ್ ಗುಣ ಗೊತ್ತಾಗುತ್ತೆ, ಏನ್ ನಡವಳಿಕೆ ಮಗುಗೆ ಏನು ಗೊತ್ತಾಗಲ್ಲ. ಅದು 8 ವರ್ಷಕ್ಕೆ ಉಪನಯನ ಮಾಡುದು ಗರ್ಭಾಷ್ಟಮೇಶು ಬ್ರಾಹ್ಮಣ ಉಪನೀತ ಅಂದ್ರೆ ಹೊರತು ಗರ್ಭಾಷ್ಟಮೇಶು ಗುಣವಂತ ಉಪನೀತ ಅಂತ ಹೇಳಿಲ್ಲ. ಗುರುಗಳೇ ಆ ವಯಸ್ಸಿಗೆ ಗುಣ ಗೊತ್ತಾಗಲ್ವಾ? ಗೊತ್ತಾಗುತ್ತೆ ಅಲ್ವಾ? ಅವ್ರದ್ದು ಹುಟ್ಟದಾಗ್ಲಿಂದ ಬರೋದಲ್ವಾ ಗುಣ? ಬೇಸಿಕ್ ಗುಣ ಅನ್ನೋದು ಹುಟ್ಟದಾಗ್ಲಿಂದಾನೇ ಇರುತ್ತೆ ಅಲ್ವಾ ಗುರುಗಳೇ? ಇರ್ಬೋದು, ಎಷ್ಟೋ ಗೊತ್ತಾಗ್ಬೋದು. ಯಾರಲ್ಲೋ ಈ ಗುಣ ಇದ್ದ ಅವ್ರು ಉಪನಯನ ಮಾಡಕ್ಕಾಗತ್ತೋ? ಯಾರಿಗ ಉಪನಯನ ಮಾಡಕ್ ಅಧಿಕಾರ ಇಲ್ವೋ, ಶಾಸ್ತ್ರ ಅವಕಾಶ ಕೊಟ್ಟಿಲ್ವೋ, ಅವ್ರಿಗೆ ಒಳ್ಳೆ ಗುಣ ಇದ್ದು ಉಪನಯನ ಮಾಡಕ್ ಬರೋಲ್ಲ. ಅವ್ರಿಗೆ ಏನು ಮಾಡಕ್ಕಾಗಲ್ಲ. ಶಾಸ್ತ್ರ ಉಪನಯನ ಮಾತಾಪಿತೃಗಳು ಬ್ರಾಹ್ಮಣರಾಗಿದ್ದೆ ಆ ಸಂತತಿಗೆ ಮಾತ್ರ ಉಪನಯನ ಅಂತ ಕೊಟ್ಟಿದ್ದಾರೆ.